So, welcome. So, guys, today explaining about the respiration of human beings and plants. ಸರ್ ಇನ್ನೊಂದು ಸ್ವಲ್ಪ ಬೆಳಗ್ಗೆ ಮಾಡವ್ರಿ ಬೆಳಗ್ರಿ ಏನು ಬೆಳಕು? ಜರ ಕತ್ತಲು ಕಾಣಿಸ್ತದ್ರಿ ನಿಮ್ಮ ಮಾರಿ ರೀ. So, guys, today explaining about the respiration in our human beings and plants. So, Ram Bio. Today I am explaining the respiration in human beings and plants. So, now you will explain ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ರೆಸ್ಪಿರೇಷನ್ ಅಂದರೆ ಉಸಿರಾಟ ಕ್ರಿಯೆ. ಉಸಿರಾಟ ಅಥವಾ ಉಸಿರಾಟ ಯಾವ ಥರ ಆಗುತ್ತೆ, ಈ ಅದರ ಮೇಲೆ ಅಂದರೆ ಯಾವ್ಯಾವ ಥರ ನಮ್ಮ ದೇಹದಲ್ಲಿ ಮತ್ತು ನೆಕ್ಸ್ಟ್ ಪ್ಲ್ಯಾಂಟ್ಸ್ಗಳಲ್ಲಿ ಯಾವ್ಯಾವ ಥರ ಉಸಿರಾಟ ಆಗುತ್ತೆ. ನೆಕ್ಸ್ಟ್ ಅಕ್ವಾಟಿಕ್ ಆನಿಮಲ್ಸ್ ಅಂದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು, ಅದರಲ್ಲಿ ಯಾವ ಥರ ರೆಸ್ಪಿರೇಷನ್ ಆಗುತ್ತೆ ಅದೆಲ್ಲವನ್ನು ನೋಡೋಣ ಇವತ್ತು. ಸೊ ಫಸ್ಟ್ ಆಫ್ ಆಲ್ ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಸೊ ರೆಸ್ಪಿರೇಷನ್ ಏನಂದರೆ ಈ ರೆಸ್ಪಿರೇಷನ್ ಯಾವ್ದಂದರೆ ಉಸಿರಾಟನೂ ಆ ಥರ ಅಲ್ಲ, ಬಟ್ ಈ ರೆಸ್ಪಿರೇಷನ್ ಯಾವಂದರೆ ನಮಗೆ ಎನರ್ಜಿ ಕೊಡ್ತೇನೋ, ಎನರ್ಜಿ ರಿಲೀಸ್ ಮಾಡುತ್ತೆ. ಸೊ ಅದು ರೆಸ್ಪಿರೇಷನ್. ಅದಕ್ಕೆ ಅಂತ ನಾವು ರೆಸ್ಪಿರೇಷನ್ ಈ ರೆಸ್ಪಿರೇಷನ್ ಅಂದರೆ ದ ಪ್ರೊಸೆಸ್ ಆಫ್ ರಿಲೀಸಿಂಗ್ ದ ಎನರ್ಜಿ, ದ ಪ್ರೊಸೆಸ್ ಆಫ್ ರಿಲೀಸಿಂಗ್ ಆಫ್ ಎನರ್ಜಿ ಫ್ರಮ್ ಫುಡ್ ಇಸ್ ಕಾಲ್ಡ್ ರೆಸ್ಪಿರೇಷನ್. ಅಂದರೆ ನಾವೇನೀಗ ಊಟ ಮಾಡಿರ್ತೀವಲ್ಲ, ಊಟ ತೊಗೊಂಡಾಗ ಏನು ಮಾಡ್ತೀವಿ, ಅಗಿತೀವಿ ಹೌದಾ. ಚೆನ್ನಾಗಿ ಇಲ್ಲಿ ಚೆನ್ನಾಗಿ ಅಗಿರ್ಬಿಟ್ಟು ಸರ್ವರ್ ಗ್ಲ್ಯಾಂಡ್ ಮಿಕ್ಸ್ ಆಗಿ ನಮ್ಮ ದೇಹ ಅಂದರೆ ಸ್ಟಮಕ್ ಹೋಗುತ್ತೆ. ಸ್ಟಮಕ್ ಹೋದಾಗ ನೆಕ್ಸ್ಟ್ ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನ್ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಇರುತ್ತೆ. ಸೊ ಅಲ್ಲೇನಾಗುತ್ತೆ ವಿಲೆ ಗೊತ್ತಲ್ಲ. ವಿಲೆ ಅಂದರೆ ಫಿಂಗರ್ ಲೈಕ್ ಸೆಕ್ಸ್ ಅಂದರೆ ಬೆಳೆನ ಹಾಕೋದ ವಿಲೇಸ್ ಇರುತ್ತೆ. ಇದು ಯಾವ ಥರ ವಿಲೇಸ್ ಅಂತ ಈ ಥರ, ಇದು ವಿಲೆ. ಸೊ ಈ ಥರ ಈ ವಿಲೇಸ್ ಏನು ಮಾಡ್ತಾರೆ ನಮ್ಮ ದೇಹದಲ್ಲಿ, ಅಂದರೆ ನಾವು ಏನು ಊಟನ ಮಾಡಿರ್ತೀವಲ್ಲ, ಊಟದಲ್ಲಿನ ಫ್ಯಾಟ್ಸ್, ಅಮಿನೋ ಆ್ಯಸಿಡ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಬ್ಲಡ್ ಕೊಡ್ತೇವೆ. ಸೊ ಆ ಬ್ಲಡ್ ಏನಾಗ್ತದೆ ಗ್ಲೂಕೋಸ್, ಅದು ನಮಗೆ ಎನರ್ಜಿ ಕೊಡ್ತೇವೆ. ಸೊ ಇದಕ್ಕೆ ಅಂತ ನಾವು ರೆಸ್ಪಿರೇಷನ್ ದ ಪ್ರೊಸೆಸ್ ಆಫ್ ರಿಲೀಸಿಂಗ್ ಆಫ್ ಎನರ್ಜಿ ಫ್ರಮ್ ದಿ ಫುಡ್ ಆರ್ ದ ಪ್ರೊಸೆಸ್ ಆಫ್ ಟೇಕಿಂಗ್ ಫುಡ್ ಆಬ್ಟೈನ್ ಎನರ್ಜಿ, ದ ಪ್ರೊಸೆಸ್ ಆಫ್ ಟೇಕಿಂಗ್ ಫುಡ್ ಆಬ್ಟೈನ್ ಎನರ್ಜಿ ಆರ್ ದ ಪ್ರೊಸೆಸ್ ಆಫ್ ರಿಲೀಸಿಂಗ್ ಆಫ್ ಎನರ್ಜಿ ಫ್ರಮ್ ದಿ ಫುಡ್. ಅಂದರೆ ನಾವೇನು ತಿಂತೀವಲ್ಲ ಆಹಾರದಿಂದ ರಿಲೀಸ್ ಆಗೋದಕ್ಕೆ ಅಂತ ನಾವು ರೆಸ್ಪಿರೇಷನ್ ಅಂತೀವಿ. ಬಟ್ ಈ ರೆಸ್ಪಿರೇಷನ್ ಟೂ ಟೈಪ್ಸ್ ಇದೆ. ಏನಂದರೆ ಒಂದು ಬ್ರೀತಿಂಗು ಮತ್ತು ರೆಸ್ಪಿರೇಷನ್. ನಾವಂತೀವಿ ಸರ್ ಬ್ರೀತಿಂಗು ಮತ್ತು ರೆಸ್ಪಿರೇಷನ್ ಎರಡು ಒಂದೇ ಅಲ್ವಾ, ಬಟ್ ಇಲ್ಲಿ ರೆಸ್ಪಿರೇಷನ್ ಬೇರೆ, ಬ್ರೀತಿಂಗೇ ಬೇರೆ. ಬ್ರೀತಿಂಗ್ ಅಂದರೆ ಸೊ ದಿಸ್ ಈಸ್ ಬ್ರೀತಿಂಗ್, ಬಟ್ ರೆಸ್ಪಿರೇಷನ್ ಅಂದರೆ ಒಳಗಡೆ ನಮಗೆ ಎನರ್ಜಿ ರಿಲೀಸ್ ಆಗುತ್ತೆ. ಅಂದರೆ ಎನರ್ಜಿ ಫಾರ್ಮ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ATP ಅಮಿನೋ ಟ್ರೈಫಾಸ್ಫೇಟ್ ಮೂಲಕ ಏನಾಗುತ್ತೆ ನಮಗೆ ಎನರ್ಜಿ ಬಿಡುತ್ತೆ. ಸೊ ಯಾವ ಎನರ್ಜಿ ನೋಡಿಲಿ ಮೊದಲೇ ನೋಡೋಣ. ಫಸ್ಟ್ ಆಫ್ ಆಲ್ ಸೆಕೆಂಡು ಬ್ರೀತಿಂಗ್ ನೋಡೋಣ. ಬ್ರೀತಿಂಗ್ ಏನು ಹೆಲ್ಪ್ ಮಾಡ್ತಂದ್ರೆ ಯಾವ ಥರ ಬ್ರೀತಿಂಗ್ ಏನು ಹೆಲ್ಪ್ ಮಾಡ್ತಂದ್ರೆ ಈಗ ಸೊ ನಾವು ಬ್ರೀತಿಂಗು ಇನ್ನೇಲ್ ಎಕ್ಸೆಲ್ ಒಳತರೋದು ಹೊರಗೆ ಹಾಕೋದು, ಏನು ಇನ್ನೇಲ್ ಆ್ಯಂಡ್ ಎಕ್ಸೆಲ್. ಸೊ ಈ ಉಸಿರಾಟ ಮಾಡೋಕ್ಕೆ ನಮ್ಗೆ ಎನರ್ಜಿ ಬೇಕಂದ್ರೆ ನಮ್ಮ ಮೊದಲು ಎನರ್ಜಿ ಇಲ್ಲಂದರೆ ನಮ್ಗೆ ಉಸಿರಾಟ ಮಾಡೋಕ್ಕಾಗುತ್ತಾ ನೋಡಿ. ನೀವು ಇದು ತಪ್ಪ ಅಂದರೆ ಈಗ ಮಾಸ್ಕ್ ಹಾಕ್ತಾರಲ್ವ, ಏನು ಎನರ್ಜಿ ಮಾಡಬೇಕಂದ್ರೆ ಅಂದರೆ ಉಸಿರಾಟ ಆಗಲಿಲ್ಲ ಅಂದರೆ ಸೊ ನಾವು ಬ್ರೀತಿಂಗ್ ಮಾಡಬೇಕಂದ್ರೆ ಇನ್ನೇನು ಮತ್ತು ಎಕ್ಸೆಲ್ ಮಾಡಬೇಕಂದ್ರೆ ಏನಾಗಬೇಕು, ನಮಗೆ ಎನರ್ಜಿ ಬೇಕು ಹೌದಾ. ಇದು ಎನರ್ಜಿ ರಿಕ್ವೈರ್ಮೆಂಟು. ನೆಕ್ಸ್ಟು ಏನೋದಂದರೆ ಈ ಬ್ರೀತಿಂಗ್ ಜಸ್ಟ್ ಎಲ್ಲಾಗುತ್ತೆ ಅಂದರೆ ಲಂಗ್ಸಲ್ಲಿ ಮಾತ್ರ ಆಗುತ್ತೆ. ಎಲ್ಲಾಗುತ್ತೆ ಬ್ರೀತಿಂಗು ಜಸ್ಟ್ ಇನ್ ಲಂಗ್ಸ್ ಅಂದರೆ ಶ್ವಾಸಕೋಶದಲ್ಲಿ ಮಾತ್ರ ಏನಾಗುತ್ತೆ ಬ್ರೀತಿಂಗ್ ಆಗುತ್ತೆ ಹೌದಾ. ನೆಕ್ಸ್ಟು ಈ ನಮ್ಮದು ಬ್ರೀತಿಂಗ್ ಏನೋ ನಮಗೆ ಯಾವುದೇ ಥರ ಎನರ್ಜಿ ಕೊಡಲ್ಲ. ಇದು ಇನ್ನೂ ವಾಪಸ್ ಅದಕ್ಕೆ ಎನರ್ಜಿ ಬೇಕು ಹೌದಾ. ಅಂದರೆ ನೋಡಿ, ಇಟ್ ಈಸ್ ಎ ಫಿಸಿಕಲ್ ಪ್ರೊಸೆಸ್ ಆಫ್ ಇನ್ಹೇಲ್ ಆ್ಯಂಡ್ ಎಕ್ಸೆಲ್, ನೋ ಎನರ್ಜಿ ರಿಲೀಸ್, ಎನರ್ಜಿ ರಿಕ್ವೈರ್ಡ್. ಅಂದರೆ ಎನರ್ಜಿ ಏನು ಬೇಕು, ಇದಕ್ಕೆ ಎನರ್ಜಿ ಬೇಕು, ಜಸ್ಟ್ ಇದು ಫಿಸಿಕಲ್ ಪ್ರೊಸೆಸ್. ನೆಕ್ಸ್ಟ್ ಇದೆಲ್ಲ ನಡೀತೆ ಲಂಗ್ಸಲ್ಲಿ ನಡೀತೆ. ಬಟ್ ವೆರಿ ಇಂಪಾರ್ಟೆಂಟು ರೆಸ್ಪಿರೇಷನ್. ಈ ರೆಸ್ಪಿರೇಷನಲ್ಲಿ ಯಾವ ಥರ ಆಗುತ್ತೆ ಅಂದರೆ ಸೊ ಈ ರೆಸ್ಪಿರೇಷನ್ ಏನಾಗುತ್ತೆ ಅಂದರೆ ಈ ರೆಸ್ಪಿರೇಷನಲ್ಲಿ ಯಾವ ಥರ ಇದೊಂದು ಕೆಮಿಕಲ್ ಪ್ರೊಸೆಸ್. ಯಾವ ಥರ ಕೆಮಿಕಲ್ ಪ್ರೊಸೆಸ್ ಅಂದರೆ ಗ್ಲೂಕೋಸ್ ಯಾವ ಥರ ಬರುತ್ತೆ, ಅಮಿನೋ ಆ್ಯಸಿಡು, ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು ಇವೆಲ್ಲ ಏನಾಗುತ್ತೆ ವಿಲೇ ಮಾಡಿಸುತ್ತೆ, ಬ್ಲಡ್ ಕೊಡುತ್ತೆ. ಅದಾದಾಗ ನಮಗೆ ಎನರ್ಜಿ ಬರುತ್ತೆ ಹೌದಾ. ಸೊ ಇದನ್ನದು ಕೆಮಿಕಲ್ ಪ್ರೊಸೆಸ್ ಹೌದಾ, ಇದನ್ನ ಕೆಮಿಕಲ್ ಪ್ರೊಸೆಸ್. ನೆಕ್ಸ್ಟ್ ಏನು ಮಾಡ್ತಾರೆ, ನಮಗೆ ಎನರ್ಜಿ ಕೊಡ್ತೇವೆ. ನಮ್ಮ ದೇಹಕ್ಕೆ ಎನರ್ಜಿ ಬೇಕು ಅಂದರೆ ಯಾವ ಥರ ನಮ್ಮ ದೇಹಕ್ಕೆ ಎನರ್ಜಿ ಬೇಕು, ಎಲ್ಲ ಎನರ್ಜಿ ಅನ್ನೋದು ಯಾವ್ದು ಕೊಡ್ತಾರೆ, ರೆಸ್ಪಿರೇಷನ್ ಮೂಲಕ ಎನರ್ಜಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದಂದರೆ ನಾವೇನ್ರಿ ಬ್ರೀತಿಂಗ್ ಎಲ್ಲ ನಡೀತೆ ಲಂಗ್ಸ್ ನಡೀತಾ, ಬ್ರೀತಿಂಗ್ ನಡೆಯೋದು ಲಂಗ್ಸಲ್ಲಿ. ಬಟ್ ಇದು ರೆಸ್ಪಿರೇಷನ್ ಎಲ್ಲಿ ನಡೀತೆ ಅಂದರೆ ಇನ್ ಸೆಲ್ಸ್. ಅಂದರೆ
ಎಲ್ಲ ಶ್ವಾಸ ಅಂದರೆ ಎಲ್ಲ ಒಂದು ಅಂಗಗಳಲ್ಲಿ ಮತ್ತೆ ನಡೆಯುತ್ತೆ, ಇದು ಎಲ್ಲ ಕಡೆ ನಡೆಯುತ್ತೆ. ಯಾವುದು ರೆಸ್ಪಿರೇಷನ್. ನೆಕ್ಸ್ಟ್ ಇದು ಏನು ಮಾಡ್ತಂದ್ರೆ ಈ ರೆಸ್ಪಿರೇಷನ್ ಮಾಡ್ತಾನೆ ಬ್ರೇಕ್ ಡೌನ್ ಆಫ್ ಫುಡ್ ಇಂಟು ರಿಲೀಸ್ ಏನಂದ್ರೆ ಫುಡ್ಡನ್ನು ಬ್ರೇಕ್ ಮಾಡ್ತಾನೆ, ಫುಡ್ಡನ್ನು ಬ್ರೇಕ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ. ಈ ಎನರ್ಜಿ ಯಾವ ಫಾರ್ಮಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ, ಯಾವ ಫಾರ್ಮಲ್ಲಿ ಎ ಟಿ ಪಿ. ಯಾವ ಫಾರ್ಮಲ್ಲಿ ಎ ಟಿ ಪಿ. ಎ ಟಿ ಪಿ ಅಂದರೆ ಅಮಿನೋ ಟ್ರೈ ಫಾಸ್ಫೇಟ್. ಎ ಟಿ ಪಿ ಮೀನ್ಸ್ ಅಮಿನೋ ಟ್ರೈ ಫಾಸ್ಫೇಟ್. ಹೌದಾ? ಎ ಟಿ ಪಿ ಅಂದರೆ ಅಮಿನೋ ಟ್ರೈ ಫಾಸ್ಫೇಟ್. ಸೊ ಈ ಮೂಲಕ ನಮ್ಮ ದೇಹಕ್ಕೆ ಬೇಕಾದ ಎನರ್ಜಿನ ಇನ್ ದ ಫಾರ್ಮ್ ಆಫ್ ಎ ಟಿ ಪಿಯಲ್ಲಿ ರಿಲೀಸ್ ಮಾಡ್ತೇವೆ. ಈ ಎ ಟಿ ಪಿ ಯಾವ ಥರ ನೀವು ಉದ್ಯೋಗ ಯಾವಾಗ ಅಂದರೆ ಐ ಥಿಂಕ್ 9th ಓದಿರ್ತೀರ. ಈ ಎ ಟಿ ಪಿ ಅಂತ ಅಂದರೆ ಎನರ್ಜಿ ಕಾಯಿನ್ ಅಂತೀವೇನು, ಎನರ್ಜಿ ಕಾಯಿನ್. ಎನರ್ಜಿ ಕಾಯಿನ್ ಯಾಕಂದರೆ ಈ ಮೈಟೋಕಾಂಡ್ರಿಯಾ ಅಥವಾ ಮೈಟೋಕಾಂಡ್ರಿಯಾದಲ್ಲಿ ಎನರ್ಜಿ ರಿಲೀಸ್ ಆಗುತ್ತಲ್ಲ, ಆ ಎನರ್ಜಿ ಯಾವ ಥರ ಎ ಟಿ ಪಿ ಮೂಲಕ ಕೊಡ್ತದೆ. ಎ ಟಿ ಪಿ ಮೂಲಕ ಕೊಡ್ತೀವಿ. ಎ ಟಿ ಪಿ ಮೂಲಕ ಕೊಟ್ಟಿದ್ದು ಇನ್ನೊಂದು ಸೆಲ್ಸ್ ಅಥವಾ ಇನ್ನೊಂದು ಆರ್ಗನ್ ಎ ಟಿ ಪಿನ ತೊಗೊಳ್ತಲ್ಲ, ಅದು ಬೇಕಾದರೂ ಎದಕ್ಕೆ ಯೂಸ್ ಮಾಡ್ಕೋತಾರೆ, ಎನರ್ಜಿಗೆ ಯೂಸ್ ಮಾಡ್ಕೋತೀವಿ. ಸೊ ಎ ಟಿ ಪಿ ಏನಂತೀವಿ, ಇಟ್ ಈಸ್ ಆಲ್ಸೋ ಎನರ್ಜಿ ಕಾಯಿನ್ ಅಥವಾ ಎನರ್ಜಿ ಕ್ಯಾಶ್. ಹೌದಾ? ಎನರ್ಜಿ ಎ ಟಿ ಪಿನ ಏನಂತೀವಿ ಅಂದರೆ ಎನರ್ಜಿ ಕಾಯಿನ್ ಅಥವಾ ಎನರ್ಜಿ ಕ್ಯಾಶ್. ಹೌದಾ? ಸೊ ಇದಕ್ಕೆ ಕಾಯಿನ್ ಅಂತೀವಿ. ಈಗ ಯಾವ ಥರ ಅಂದರೆ ಈ ಬ್ಯಾಂಕ್ ಹೋಗ್ತೀವ, ಬ್ಯಾಂಕ್ ಹೋದಾಗ ಏನು ಮಾಡ್ತಾನೆ, ದುಡ್ಡು ತೊಗೊಳ್ತೀವಿ. ಹೌದಾ? ಅವನೇನು ಕೊಡ್ತಾನೆ, ಜಸ್ಟ್ ದುಡ್ಡು ಕೊಡ್ತಾನೆ. ಹೌದಾ? ದುಡ್ಡು ತೊಗೊಂಡು ಏನು ಮಾಡ್ತೀವಿ, ನಮಗೆ ಆ ದುಡ್ಡನ್ನು ಎದಕ್ಕೆ ಬೇಕು, ಗೋಲ್ಡ್ ತೊಗೋಬೇಕಾ, ಕಾರ್ ತೊಗೋಬೇಕಾ, ಬೈಕ್ ತೊಗೋಬೇಕಾ, ಅಥವಾ ಫುಡ್ ತೊಗೋಬೇಕಾ, ಎದಕ್ಕೆ ಬೇಕು ಅದಕ್ಕೆ ಯೂಸ್ ಮಾಡ್ಕೊತೀವಿ. ಹೌದಾ? ಸೇಮ್ ಅದೇ ಥರ ಇಲ್ಲಿ ಎ ಟಿ ಪಿ ಅದೇ ಥರ ವರ್ಕ್ ಆಗುತ್ತೆ. ಎ ಟಿ ಪಿ ಅಂದರೆ ಒಂಥರ ಎನರ್ಜಿ ಅಂದರೆ ಕ್ಯಾಶ್ ಅಥವಾ ಎನರ್ಜಿ ಕಾಯಿನ್ ಇದ್ದಂಗೆ. ಈ ಕಾಯಿನ್ ಏನು ಮಾಡ್ತೇವೆ, ಈ ಯಾವ ಸೆಲ್ಸ್ ಎನರ್ಜಿಗೋಸ್ಕರ ತೊಗೊಳುತ್ತೆ. ಸೊ ನಮ್ಮ ಬಾಡಿಲಿ ಅದೇ ಥರ ಎನರ್ಜಿ ಡೈರೆಕ್ಟ್ ಎನರ್ಜಿ ರಿಲೀಸ್ ಮಾಡಲ್ಲ, ಎನರ್ಜಿ ಇನ್ ದ ಫಾರ್ಮ್ ಆಫ್ ಎ ಟಿ ಪಿಯಲ್ಲಿ ರಿಲೀಸ್ ಮಾಡ್ತಾವಲ್ಲ. ನೆಕ್ಸ್ಟ್ ಇದು ಹ್ಯಾಪನ್ಸ್ ಇನ್ ಎವ್ರಿ ಸೆಲ್ಸ್. ಹ್ಯಾಪನ್ಸ್ ಇನ್ ಎವ್ರಿ ಸೆಲ್ಸ್. ಎವ್ರಿ ಸೆಲ್ಸ್ ಆಗುತ್ತೆ. ಹೌದಾ? ಸೊ ಎವ್ರಿ ಸೆಲ್ಸ್ ಆದಮೇಲೆ ನೆಕ್ಸ್ಟ್ ನಮಗೆ ಎಲ್ಲಿ ಬರ್ತದೆ, ಯಾವ ಥರ ಏನೋ ನಮ್ಗೆ ಗೊತ್ತಾಯ್ತು. ಈಗ ಬ್ರೀತಿಂಗು ಮತ್ತು ರೆಸ್ಪಿರೇಷನ್ ಎರಡಲ್ಲಿ ಏನೇನೋ ಪಾರ್ಟ್ ಬೇರೆ ಬೇರೆ ಅಂತ ಗೊತ್ತಿತ್ತು. ಈಗ ನೋಡಿ ಈ ರೆಸ್ಪಿರೇಷನ್ ಆಗುತ್ತಾ, ರೆಸ್ಪಿರೇಷನ್ ಯಾವ ಥರ ಆಗುತ್ತೆ ಅಂತ ಗೊತ್ತಾಗಬೇಕಲ್ವಾ? ಹೌದಾ? ನಾವೇನು ಮಾಡಿದ್ವಿ, ಊಟ ಮಾಡಿದ್ವಿ. ಊಟ ಆದಮೇಲೆ ಅಂತೂ ಏನು ಚೀವಿಂಗ್ ಆದಮೇಲೆ ಸಲವರಿ ಗ್ಲ್ಯಾಂಡು ಸೆಲವರಿ ಆ್ಯಂಬುಲೆನ್ಸ್ ಮಾಡುತ್ತೆ. ಸಲವರಿ ಆ್ಯಂಬುಲೆನ್ಸ್ ಮಾಡುತ್ತೆ. ಗ್ಲೂಕೋಸ್ ಏನೇ ಮಾಡ್ತೇವೆ, ಬ್ರೇಕ್ ಮಾಡ್ತಾ ಗ್ಲೂಕೋಸ್ ಬ್ರೇಕ್ ಮಾಡ್ತೀವಿ. ಸಲವರಿ ಅಮಿಲೇಸ್. ಸೊ ಇದೆಲ್ಲ ಇರ್ತವೆ ಸೆಲವರಿ ಆ್ಯಂಬುಲೆನ್ಸ್ ಮಾಡ್ತೀವಿ, ಬ್ರೇಕ್ ಮಾಡ್ತೀವಿ ಗ್ಲೂಕೋಸ್. ಹೌದಾ? ಅದೇನಂತೆ ಎಲ್ಲಿಗೆ ಹೋಗುತ್ತೆ, ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟಿಂದ ಎಲ್ಲಿಗೆ, ಲಿವರ್ ಆದಮೇಲೆ ಪ್ಯಾಂಕ್ರಿಯಾಸ್. ಹೌದಾ? ಪ್ಯಾಂಕ್ರಿಯಾಟಿಗಿಂದ ನೆಕ್ಸ್ಟ್ ಲಿವರ್ ಇರ್ತದೆ. ಪ್ಯಾಂಕ್ರಿಯಾಟಿಂದ ಮತ್ತು ಲಿವರ್ ಬಂದಾಗ ಇಲ್ಲೆಲ್ಲ ಅಂದರೆ ಇಲ್ಲಿ ಏನಾಗಿರ್ತದೆ, ಲಿಪ್ಸಿನ್ ಅಂದರೆ ಒಂದು ಟ್ರಿಪ್ಸಿನ್ ಇರುತ್ತೆ, ಒಂದು ಲಿಪ್ಸಿನ್ ಇರುತ್ತೆ. ನೆಕ್ಸ್ಟ್ ಏನೋ ಪೆಪ್ಸಿನ್ ಅಂತ ಬರುತ್ತೆ. ಸೊ ಅವೆಲ್ಲ ಮಾಡ್ತಾರೆ ಪ್ರೋಟೀನ್ ಮತ್ತು ಫ್ಯಾಟನ್ನು ಡೈಜೆಸ್ಟ್ ಮಾಡಿ ಮತ್ತು ಸ್ಮಾಲ್ ಇಂಟೆಸ್ಟಿನ್ ಬರ್ತೀವಿ. ಈ ಸ್ಮಾಲ್ ಇಂಟೆಸ್ಟಿನ್ ಬಂದಾಗಂದರೆ ಹೇಳ್ತಾರಲ್ಲ ನಾವು ಅವಾಗ ವಿಲೆ ಮತ್ತು ಒಳಗಿನಂದರೆ ಫುಡ್ಡನ್ನು ಅಬ್ಸರ್ವ್ ಮಾಡಿಕೊಂಡು ಬ್ಲಡ್ಡಿಗೆ ಕೊಡ್ತಾ. ಸೊ ಈಗ ಬ್ಲಡ್ಡಲ್ಲಿ ಮತ್ತು ಗ್ಲೂಕೋಸ್ ಬಂತಾನೆ. ಈ ಬ್ಲಡ್ ಏನು ಮಾಡುತ್ತೆ, ಎಲ್ಲ ಅಂಗಗಳಿಗಂದರೆ ಎಲ್ಲ ದೇಹದ ಪಾರ್ಟ್ಸಿಗೂ ಸಪ್ಲೈ ಆಗುತ್ತೆ. ಹೌದಾ? ಈ ಸಪ್ಲೈ ಯಾವ ಥರ ಬೇಕಾಗುತ್ತೆ ಅಂತ ನೋಡೋಣ. ಈಗ ನೋಡಿ, ಸೊ ಇಲ್ಲಿ ಒಂದು ಚೆಕ್ ಜೂಮ್ ಮಾಡೋದ, ಒಂದು ಚೆಕ್. ಸೊ ಜೂಮ್. ಸೊ ಏನಾಗುತ್ತೆ, ಈಗ ಗ್ಲೂಕೋಸ್ ಬಂತಾ. ಗ್ಲೂಕೋಸ್ ಇದು ಏನಾಗುತ್ತೆ ಅಂದರೆ ಗ್ಲೂಕೋಸ್. ಹೌದಾ? ಈಗ ನಾವು ಊಟ ಮಾಡಿದ್ರೆ ಗ್ಲೂಕೋಸ್ ತೊಗೊಂಡು. ಸೊ ಈ ಗ್ಲೂಕೋಸ್ ಫಾರ್ಮ್ ಏನು, ಗ್ಲೂಕೋಸ್ C6H12O6. ದಿಸ್ ಇಸ್ ದ ಫಾರ್ಮ್ ಆಫ್ ಗ್ಲೂಕೋಸ್. ಅಂದರೆ ಗ್ಲೂಕೋಸಲ್ಲಿ ಎಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಅಂದರೆ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಅದಾವ. ಸೊ ಈ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಈಗ ನೋಡಿ ಇನ್ ಸೈಟೋಪ್ಲಾಸ್ಮ ಅಂತ ನಾವು ಇನ್ನೊಂದು ತಿಳ್ಕೋಬೇಕು. ಏನಂದರೆ ಮೈಟೋಕಾಂಡ್ರಿಯಾ. ಇಲ್ಲಿ ಮೈಟೋಕಾಂಡ್ರಿಯಾ ವರ್ಕ್ ಆಗುತ್ತೆ. ಯಾಕಂದರೆ ನಮ್ಮದು ಎನರ್ಜಿ ಎಲ್ಲ ಹೋಗೋದೇ ಮೈಟೋಕಾಂಡ್ರಿಯಾ. ಹೌದಾ? ಈ ಮೈಟೋಕಾಂಡ್ರಿಯಲ್ ಏನಾಗುತ್ತೆ ಅಂದರೆ, ಸೊ ನಾವೇಂತೀವಿ ಎಲ್ಲಿಗೆ ಮೈಟೋಕಾಂಡ್ರಿಯಾ ಬಂದ ತಕ್ಷಣ ಪವರ್ ಆಫ್ ದಿ ಸೆಲ್. ಬಟ್ ಪವರ್ ಆಫ್ ದಿ ಸೆಲ್ ಯಾಕಂತೀವಿ? ಹೌದಾ? ಪವರ್ ಆಫ್ ದಿ ಸೆಲ್ ಯಾಕಂದರೆ ಇದರಲ್ಲಿ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಎನರ್ಜಿ ಡೈಜೆಷನ್ ಆಗುತ್ತೆ. ಹೌದಾ? ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇದು ಅದಕ್ಕೆ ಅಂತ ನಾವು ಮೈಟೋಕಾಂಡ್ರಿಯಾ ಪವರ್ ಆಫ್ ದಿ ಸೆಲ್. ಹೌದಾ? ಈ ಮೈಟೋಕಾಂಡ್ರಿಯಾ ಸ್ಟ್ರಕ್ಚರ್ ಏನು ಮಾಡ್ತಾರೆ, ಸೈಟೋಪ್ಲಾಸ್ಮ ಗೊತ್ತಲ್ಲ, ಕೋಶ ಸ್ಮಾಲ್ ಸ್ಟ್ರಕ್ಚರ್ಸ್, ಸ್ಮಾಲ್ ಏನು ಫ್ಲೂಯಿಡ್ ಸ್ಟ್ರಕ್ಚರ್ಸ್ ಇರ್ತಲ್ಲ, ಅದು ಸೈಟೋಪ್ಲಾಸ್ಮ.
ಈ ಸೈಟೋಪ್ಲಾಸಮ್ ಮಾಡ್ತಾನೆ ಕ್ಯಾರಿ ಮಾಡ್ತಾನೆ ತೊಗೊಳ್ತೀವಿ ಅದು ತೊಗೊಂಡು ಹೋಗಿ ಏನು ಮಾಡ್ತಾನೆ ಸೈಟೋಪ್ಲಾಸಮ್ ಮಾಡ್ತಾನೆ ಟ್ರಾನ್ಸ್ಫರ್ ಮಾಡ್ತಾನೆ ಒಂದರಿಂದ ಒಂದು ಅಂಗದಿಂದ ಇನ್ನೊಂದು ಅಂಗೆ ಮಾಡ್ತಾನೆ ಸೈಟೋಪ್ಲಾಸಮ್ ಕೊಡುತ್ತೆ ಅಂದರೆ ತೊಗೊಂಡು ಹೋಗುತ್ತೆ. ಸೊ ತೊಗೊಂಡು ಹೋಗೋಕೆ ಏನಾಗುತ್ತೆ ಇದು ಮೈಟೋಕಾಂಡ್ರಿಯಲ್ ಏನು ಎನರ್ಜಿ ರಿಲೀಸ್ ಆಗುತ್ತಾ ಎನರ್ಜಿ ಯಾವ ರಿಲೀಸ್ ಆಗುತ್ತೆ ಅಂದರೆ ಗ್ಲೂಕೋಸ್ ಎಷ್ಟಿದೆ 6 ಇದೆ ಹೌದಾ 6 ಇದ್ದು ಏನು ಬ್ರೇಕ್ ಆಯ್ತಂದ್ರೆ ಫೈಲೋವೇಟ್ ಏನು ಫೈಲೋವೇಟ್ ಈ ಫೈಲೋವೇಟ್ ಬ್ರೇಕ್ ಆಗುತ್ತೆ. ಈ ಫೈಲೋವೇಟ್ ಎಷ್ಟು 3 ಕಾರ್ಬನ್ ಮಾಲಿಕ್ಯೂಲ್ಸ್ ಅಂದರೆ 3 ಕಾರ್ಬನ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಬ್ರೇಕ್ ಆಗುತ್ತೆ ಹೌದಾ. ಈ 3 ಕಾರ್ಬನ್ ಮಾಲಿಕ್ಯೂಲ್ ಬ್ರೇಕ್ ಆದಾಗ ನೋಡಿ ನಮ್ಮ ಬಾಡಿಗೆ ಎಂಟ್ರಿ ಕೊಟ್ಟಾಗ ಬಾಡಿ ಬಂತು ಹೌದಾ. ಈ ಬಾಡಿ ಬಂದಾಗ ಏನಾಗ್ತದೆ 3 ಪೈಲಟ್ಸ್ ಬರ್ತಾ ಬಾಡಿ ಬಂದಾಗ ಫಸ್ಟ್ ಟೈಮ್ ಸೊ ನಾವೇನು ಬರ್ತದೆ ಮೈಟೋಕಾಂಡ್ರಿಯಾ ಬರ್ತದಾ. ಈಗ ನೋಡಿ ಈಗ ಬಾಡಿ ಬಂತು ಬಂದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಫುಲ್ ಆಕ್ಸಿಡೇಷನ್ ಏನು ಫುಲ್ ಆಕ್ಸಿಡೇಷನ್ ಏನಾಗುತ್ತೆ ಫುಲ್ ಆಕ್ಸಿಡೇಷನ್ ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್ ಆಗುತ್ತೆ ಗೇನ್ ಆಗುತ್ತೆ ಹೌದಾ ಗೇನ್ ಆಫ್ ಆಕ್ಸಿಜನ್ ಆಕ್ಸಿಡೇಷನ್ ಆಗುತ್ತಾ. ಸೊ ಆಕ್ಸಿಡೇಷನ್ ಆದಾಗ ಫುಲ್ ಆಕ್ಸಿಡೇಷನ್ ಆಗಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ ನೋಡಿ ಇನ್ ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಎನರ್ಜಿ ರಿಲೀಸ್ ಆಗುತ್ತಾ ನಮ್ಮ ದೇಹದಲ್ಲಿ ಏನಾಗುತ್ತೆ ಎನರ್ಜಿ ಅಂದರೆ ಆಕ್ಸಿಜನ್ ಪ್ರೆಸೆಂಟ್ ಇದೆ ವಿತ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಏನಾಗುತ್ತೆ ಅಂದರೆ ಆಕ್ಸಿಡೇಷನ್ ಆಗಿ ಏನು ರಿಲೀಸ್ ಮಾಡ್ತಾರೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಪ್ಲಸ್ ಎನರ್ಜಿ. ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತಾರೆ ಕಾರ್ಬನ್ ಡೈಆಕ್ಸೈಡು ಹೊರ ಹಾಕ್ಬಿಡ್ತೀವ. ನೆಕ್ಸ್ಟ್ ವಾಟ್ರು ಇರುತ್ತಾ ಎನರ್ಜಿ ಬೇಕಾ ಗ್ಲೂಕೋಸ್ ಎಲ್ಲ ಕಡೆ ಎನರ್ಜಿ ಸಪ್ಲೈ ಆಗುತ್ತಾ. ಸೊ ಆಕ್ಸಿಡೇಷನ್ ಆದಾಗ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಎನರ್ಜಿ ಸಪ್ಲೈ ಆಗುತ್ತೆ. ಸೊ ಇದೇನು ನಾರ್ಮಲ್ ಫಂಕ್ಷನ್ ನಮ್ಮ ಬಾಡಿ. ಸೊ ಇದು ಏನಿದೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂದರೆ ಏರೋಬಿಕ್ ಏನೋ ಏರೋಬಿಕ್ ಹೌದಾ. ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂತ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೌದಾ. ಓಕೆ ನೆಕ್ಸ್ಟ್ ನೋಡಿ ಈಗ ನೆಕ್ಸ್ಟ್ ಏನಂದ್ರೆ ಈಗ ನಾವೇ ಮಾಡ್ತೀವಿ ಓಡ್ತಾ ಇದ್ವಿ ಹೌದಾ. ನೆಕ್ಸ್ಟ್ ಓಡ್ತಾ ಇದ್ವಿ ಓಡ್ಬೇಕಾದ್ರೆ ಏನಾಗ್ತದೆ ಓಡ್ತಾ 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 ದಮ್ ಬರ್ತಾನೆ. ಸೊ ದಮ್ ಬಂದ ಏನಾಗುತ್ತೆ ನಮಗೆ ನೋಡಿ ಆಕ್ಸಿಜನ್ ಯಾವ ಥರ ಅಂದರೆ ಕಟ್ ಆಗ್ತದೆ ಅಂದರೆ ಏನು ಆಕ್ಸಿಜನ್ ಆಗುತ್ತೆ ಅಂದರೆ ಸಂಪರ್ಕ ಏನಾಗುತ್ತೆ ಕಡಿಮೆ ಆಗುತ್ತೆ ಅಲ್ವಾ. ಸೊ ಆಕ್ಸಿಜನ್ ಕಮ್ಮಿ ಅಂದರೆ ಏನಾಗುತ್ತೆ ಅಂದರೆ ಲ್ಯಾಕ್ ಆಫ್ ಆಕ್ಸಿಜನ್ ಅಂದರೆ ಆಕ್ಸಿಜನ್ ಆಗುತ್ತೆ ಸಂಪರ್ಕ ಆಗುತ್ತೆ ಅಂದರೆ ಸಂಪರ್ಕ ಸ್ವಲ್ಪ ಕಡಿಮೆ ಆಗುತ್ತೆ ಆಕ್ಸಿಜನ್ ಆಗ್ತಾ ಇರುತ್ತೆ. ಬಟ್ ನಮ್ಮ ನೋಡಿ ಹಾರ್ಟ್ ಏನು ಜಾಸ್ತಿ ಬೀಟ್ ಜಾಸ್ತಿ ಆಗುತ್ತೆ ಯಾಕಂದರೆ ನಮ್ಮ ಹತ್ರ ಪ್ರೆಷರ್ ಜಾಸ್ತಿ ಆಗಿದೆ ಓಡಿ ಹೌದಾ. ಆಕ್ಸಿಜನ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಸೊ ಈ ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ನಾವು ಹೇಳ್ತೀವಿ ಬಾಡಿ ಹೇಳ್ತೀವಿ ಎನರ್ಜಿ ಕೊಡುಗರು ಅವಾಗ ಅಂತ ಫೈರ್ವೇಟ್ ಅಂತಾರೆ ಕೊಡ್ತೀನಿ ಎನರ್ಜಿ ಕೊಡ್ತೀನಿ ಹೌದಾ. ನೀನು ನನಗೆ ಮಾಡಿದೆ ಬಾಡಿಗೆ ಮಾಡಿದೆ ತುಂಬ ಆಯಾಸ ಕೊಟ್ಟಿದ್ದೆ. ಸೊ ಎನರ್ಜಿ ಜೊತೆ ನಿನಗೆ ಏನು ಮಾಡ್ತೀನಿ ಲ್ಯಾಕ್ಟಿಕ್ ಆ್ಯಸಿಡು ಕೊಡುತ್ತೆ ಹೌದಾ. ಈ ಥರ ಲ್ಯಾಕ್ ಆಕ್ಸಿಜನ್ ಆದಾಗ ಲ್ಯಾಕ್ಟಿಕ್ ಆ್ಯಸಿಡ್ ಪ್ಲಸ್ ನೋಡಿ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಎನರ್ಜಿ ಅಂದರೆ ಎನರ್ಜಿ ಕೊಡುತ್ತೆ. ಸೊ ಎನರ್ಜಿ ಕೊಟ್ಟಾಗ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಕೊಟ್ಟಾಗ ಏನಂತ ನಮ್ಮದು ಮಸಲ್ಸ್ ಕ್ರ್ಯಾಂಪ್ಸ್ ಆಗುತ್ತೆ ಅಂದರೆ ಸ್ವಲ್ಪ ನೋವಾಗುತ್ತೆ. ಮಸಲ್ಸ್ ಕ್ರ್ಯಾಂಪ್ಸ್ ಆಗುತ್ತೆ. ಮಸಲ್ಸ್ ಯಾಕೆ ಕ್ರ್ಯಾಂಪ್ಸ್ ಆಗುತ್ತೆ ಅಂದರೆ ಯಾವಾಗ ನಮ್ಮ ದೇಹದಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಅವಾಗ ಏನಾಗುತ್ತೆ ಮಸಲ್ಸ್ ಕ್ರ್ಯಾಂಪ್ಸ್ ಆಗುತ್ತೆ. ಸೊ ಇದನ್ನು ಲ್ಯಾಕ್ ಆಫ್ ಆಕ್ಸಿಜನ್. ನೆಕ್ಸ್ಟ್ ನೋಡಿ ಇನ್ನೊಂದು ಇದೊಂದು ಇಲ್ಲೇನಂದರೆ ಆಕ್ಸಿಜನ್ ಬಟ್ ಇಲ್ಲಿ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಹೌದಾ. ಈ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ ಅಂದರೆ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಹೌದಾ. ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ ಅಂದರೆ ಈಗ ನೋಡಿ ಈಸ್ಟ್ ಹೌದಾ ಮನೆಯಲ್ಲಿ ಬೆಳೀತಲ್ಲ ಪಂಗೈ ಐ ಥಿಂಕ್ ಸಿಲಿಂಡರ್ ಅನ್ಬೋದು ಹೌದಾ. ಈ ಎಲ್ಲ ಫಂಗಸ್ ಬೆಳೀತಲ್ಲ ಫಂಗಸ್ ಬೆಳೆದ ಯಾಕಂದರೆ ಅದಕ್ಕೆ ಆಕ್ಸಿಜನ್ ಇರಲ್ಲ ಹೌದಾ. ಅಲ್ಲಿ ಆಕ್ಸಿಜನ್ ಏನು ಅಬ್ಸೆಂಟ್ ಇರುತ್ತೆ. ಆಕ್ಸಿಜನ್ ಇಲ್ಲದಾಗೆ ಬೆಳೀತಾನೆ ಈ ಬ್ರೆಡ್ ಮೇಲೆ ರೊಟ್ಟಿ ಮೇಲೆ ಫಂಗಸ್ ಬೆಳೀತಾ. ಸೊ ಅದು ಆಕ್ಸಿಜನ್ ಅಬ್ಸೆಂಟ್ ಇದ್ದಾಗೆ ಬೆಳೀತೆ. ಇದಕ್ಕೆ ಅಂತಂದರೆ ಇದು ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂತಂದರೆ ಅನಾರೋಬಿಕ್ ಸೊ ಅನಾರೋಬಿಕ್ ಹೌದಾ. ಅಂದರೆ ಅನಾರೋಬಿಕ್ ಆಕ್ಸಿಜನ್ ಅಂತೀವಿ. ಅನಾರೋಬಿಕ್ ಆಕ್ಸಿಜನ್ ಅಂದರೆ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ಏನಾಗುತ್ತೆ ಈಸ್ಟ್ ಇರ್ತಲ್ಲ ಈ ಈಸ್ಟ್ ಏನು ಮಾಡ್ತಾನೆ ಇಲ್ಲಿ ಅಂದರೆ ನೋಡಿ ಇನ್ನೊಂದು ಏನಾಗುತ್ತೆ ಆಕ್ಸಿಜನ್ ಇಲ್ಲ ಅನ್ನೋದು ಇನ್ಕಂಪ್ಲೀಟ್ ಫೋಟೋಸಿಂಥೆಸಿಸ್. ಆಕ್ಸಿಜನ್ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಅಂದರೆ ಕಂಪ್ಲೀಟಾಗಿ ಆಗಲ್ಲ. ಬಟ್ ಇಲ್ಲಿ ಅಂದರೆ ಕಂಪ್ಲೀಟ್ ಆಗಲ್ಲ. ಅದೇ ಥರ ಏನಾಗುತ್ತೆ ಅಂದರೆ ಈಸ್ಟ್ ಏನು ಮಾಡ್ತಾನೆ ಇನ್ಕಂಪ್ಲೀಟ್ ಫೋಟೋಸಿಂಥೆಸಿಸ್. ಯಾವ ಥರ ಫೋಟೋಸಿಂಥೆಸಿಸ್ ಮಾಡ್ತಾನೆ ಈಸ್ಟ್ ಏನಾಗುತ್ತೆ ಆಲ್ಕೋಹಾಲ್ಸ್ ಮೂಲಕ ಇನ್ಕಂಪ್ಲೀಟ್ ಫೋಟೋಸಿಂಥೆಸಿಸ್ ಮಾಡ್ತದ. ಸೊ ಇದಿಷ್ಟು ಇನ್ಕಂಪ್ಲೀಟ್ ಫೋಟೋಸಿಂಥೆಸಿಸ್ ಮಾಡಿ ಏನು ಪ್ರೊಡ್ಯೂಸ್ ಮಾಡ್ತದೆ ಇಥನಾಲ್ ಪ್ರೊಡ್ಯೂಸ್ ಮಾಡ್ತೀನೋ ಇಥನಾಲ್. ಸೊ ಇಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ. ಇಥನಾಲ್ ಪ್ರೊಡ್ಯೂಸ್ ಮಾಡ್ತೇವೆ ಕಾರ್ಬನ್ ಮಾಡುತ್ತೆ ಎನರ್ಜಿ ಮಾಡ್ತೇವೆ. ನೋಡಿ ಇಲ್ಲಿ 3 ಕಾರ್ಬನ್ 2 ಕಾರ್ಬನ್ ಅಂದರೆ ಯಾವಾಗಲೂ ಆಕ್ಸಿಜನ್ ಅಬ್ಸೆಂಟ್ ಅಂತ ಏನಾಗ್ತದೆ ಇನ್ಕಂಪ್ಲೀಟ್ ಫೋಟೋಸಿಂಥೆಸಿಸ್ ಆಗುತ್ತೇನಾ ಇನ್ಕಂಪ್ಲೀಟ್ ಫೋಟೋಸಿಂಥೆಸಿಸ್. ಸೊ ಗೊತ್ತಾಯ್ತಾ ಇದೇನೋ ಇಟ್ ಈಸ್ ಆಲ್ಸೋ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ by
ವೇರಿಯಸ್ ಫೋಟೋಸಿಂಥೆಸಿಸ್. ಇದಕ್ಕೆ ಅಂತ ಐ ಥಿಂಕ್ ಇದು ಫರ್ಮೆಂಟೇಷನ್ ಇದು ಲ್ಯಾಕ್ಟಿಕ್ ಆಸಿಡ್ ಕ್ಲೀನ್ ಪಾರ್ಟ್. ಸೊ ಹೇಳೋದಲ್ಲ ಏನಾಗಬೇಕಂದ್ರೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ವೇರ್ ಕಂಪ್ಲೀಟ್ ಆಕ್ಸಿಡೇಷನ್ ಹಾಪನ್ಸ್ ರಿಲೀಸ್ ಎನರ್ಜಿ. ನೆಕ್ಸ್ಟ್ ಏನದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಯಾವ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಇದೆ ವೇಟ್ ಇದೇನದು ಇದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಏನು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಯಾಕಂದ್ರೆ ಏನಾಗುತ್ತೆ ಇಲ್ಲಿ ಈಸ್ಟ್ ಏನ್ ಮಾಡುತ್ತೆ ಇದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಬಿಕಾಸ್ ದ ಈಸ್ಟ್ ಆಲ್ಕೋಹಾಲ್ ರಿಲೀಸ್ ಮಾಡಿ ಏನಾಗುತ್ತೆ ಫೋಟೋಸಿಂಥೆಸಿಸ್ ಪ್ರಿಪೇರ್ ಮಾಡುತ್ತೆ. ನೆಕ್ಸ್ಟ್ ಇದು ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್. ಲ್ಯಾಕ್ಟಿಕ್ ಹೌದಾ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಲ್ಯಾಕ್ಟಿಕ್ ಫರ್ಮೆಂಟೇಷನ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ಸೊ ನಮ್ಗೆ ಏನಾಯ್ತು ಯಾವ ಥರ ಅಂದರೆ ಎನರ್ಜಿ ಬ್ಲಡ್ ಡೌನ್ ಆಗುತ್ತೆ. ಬ್ಲಡ್ ಡೌನ್ ಆಗಿ ನಮ್ಮ ಬಾಡಿಲಿ ಯಾವ ಥರ ಎನರ್ಜಿ ಮೂವ್ಮೆಂಟ್ ಆಗುತ್ತೆ ಅಂತೇಳಿ ನಮಗೆ ಗೊತ್ತಾಯಿತು ಹೌದಾ. ಲ್ಯಾಕ್ಟಿಕ್ ಆಸಿಡ್ ಆಯಿತು ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಈಗ ನೋಡಿ ನೆಕ್ಸ್ಟ್ ಬರೋದು ನಮ್ದು ಯಾವ ಥರ ಬಾಡಿಲಿ ರೆಸ್ಪಿರೇಟರಿ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ನೋಡೋದ. ಏನು ರೆಸ್ಪಿರೇಟರಿ ಸಿಸ್ಟಮ್ ಹೌದಾ. ಈ ರೆಸ್ಪಿರೇಟರಿ ಸಿಸ್ಟಮು ನಮ್ಮ ಬಾಡಿಯಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ನೋಡಿ ಈ ರೆಸ್ಪಿರೇಟರಿ ಸಿಸ್ಟಮ್ ಏನಾಗುತ್ತೆ ಅಂದರೆ ಹೌದಾ ಮೊದಲು ಗಾಳಿ ಬರುತ್ತಾ. ಸೊ ಗಾಳಿ ಬರುತ್ತೆ ನಮಗೇನು ನಾಸ್ಟ್ರಿಲ್ಸ್ ನಾಸಲ್ ಪ್ಯಾಸೇಜ್ ಲ್ಯಾರಿಕ್ಸ್ ಫ್ಯಾರಿಂಕ್ಸ್. ನೆಕ್ಸ್ಟ್ ಇದೆಲ್ಲ ಟ್ರ್ಯಾಕೆಡ್ ಬರುತ್ತೆ. ಟ್ರ್ಯಾಕೆಡ್ ಆದಮೇಲೆ ಬ್ರಾಂಕ್ಯೋಲ್ಸ್ ಅಲುವಿಲೈ ಡಯಾಫ್ರಾಗಮ್ ಇವೆಲ್ಲ ಪಾರ್ಟ್ಗಳೇನಾಗುತ್ತೆ ಇದರಲ್ಲಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮಲ್ಲಿ ಏನಾಗುತ್ತೆ ಇನ್ವಾಲ್ವ್ಮೆಂಟ್ ಆಗುತ್ತೆ. ಫಸ್ಟ್ ನೋಡಿ ನಾಸಲ್ ಪ್ಯಾಸೇಜ್ ಅಲ್ವಾ. ಈ ನಾಸಲ್ ಪ್ಯಾಸೇಜ್ ಯಾವ ಥರ ನಾಸಲ್ ಪ್ಯಾಸೇಜ್ ಅಂತ ನಾಸ್ಟ್ರಿಲ್ಸ್ ಏನು ಮಾಡ್ತೀವಿ ನಾಸ್ಟ್ರಿಲ್ಸ್ ಮೂಲಕ ಏನು ಮಾಡ್ತೀವಿ ಏರ್ ತಗೋತೀವ. ಈ ನಾಸಲ್ ಪ್ಯಾಸೇಜಲ್ಲಿ ಏನಿರ್ತಂದರೆ ನಾಸಲ್ ಪ್ಯಾಸೇಜಲ್ಲಿ ಹೇರ್ ಲ್ಯಾಕ್ ಸ್ಟ್ರಕ್ಚರ್ ಏನು ನಾಸಲ್ ಪ್ಯಾಸೇಜಲ್ಲಿ ಏನಿರ್ತಂದರೆ ಹೇರ್ ಲ್ಯಾಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ. ಹೇರ್ ಲ್ಯಾಕ್ ಸ್ಟ್ರಕ್ಚರ್ ಎದು ಪ್ರೆಸೆಂಟ್ ಇರ್ತದೆ ಈಗ ನಾವು ಉಸಿರಾಟ ತೊಗೊಂಡಾಗ ಒಳಗಡೆ ಮಕ್ಕಸ್ ಇರುತ್ತಾ ಮಕ್ಕಸ್ ಮೇಲೆ ನೋಡಿದ್ರೆ ಯಾವಾಗಲೂ ಕೂಲ್ ಇರುತ್ತೆ. ಆ ಕೂಲ್ ಮತ್ತು ಡಸ್ಟ್ ಅಂದರೆ ಸ್ವಲ್ಪ ಮಣ್ಣು ಗಿಡ ಕೂತ್ಕೊಂಡಿರ್ತೀವಿ. ಯಾಕಂದರೆ ಏನು ಮಾಡ್ತಾರೆ ಅದು ಏರ್ ಲ್ಯಾಕ್ ಸ್ಟ್ರಕ್ಚರ್ಸ್ ನಾಸಲ್ ಪ್ಯಾಸೇಜಲ್ಲಿ ಯಾವಾಗ ನಾವು ಗಾಳಿ ತೊಗೊಳ್ತೀವಿ ಗಾಳಿ ಏನು ಮಾಡ್ತೀವಿ ಫಿಲ್ಟ್ರ್ ಮಾಡ್ತೀವಿ. ಯಾವುದು ಹೇರ್ ಲ್ಯಾಕ್ ಸ್ಟ್ರಕ್ಚರ್ಸ್ ಏನು ಮಾಡುತ್ತೆ ಫಿಲ್ಟ್ರ್ ಮಾಡ್ತೀವಿ ಹೌದಾ. ಫಿಲ್ಟ್ರ್ ಮಾಡಿ ಏನು ಮಾಡ್ತೀವಿ ಏರನ್ನು ನಮಗೆ ಏನು ಕೊಡ್ತಂದ್ರೆ ಇಲ್ಲಿ ಬರ್ತೀವಿ ಇಲ್ಲಿಗೆ ನಮಗೆ ಮೂಗಿನ ಮೂಲಕ ತೊಗೋತೀವಿ ಹೌದಾ. ಈ ಮೂಗಿನ ಮೂಲಕ ತೊಗೊಂಡಾಗ ಏನಾಗುತ್ತೆ ಅಂದರೆ ನಾಸಲ್ ಬಂತು ಏರ್ ಆದಮೇಲೆ ನೋಡಿ ತೊಗೊಂಡು ಗಾಳಿ ತೊಗೊಂಡು ಏನಾಗ್ತದೆ. ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಫ್ಯಾರಿಂಕ್ಸ್ ಇದೆ ಅಂತಂದರೆ ಫ್ಯಾರಿಂಕ್ಸ್ ಮತ್ತು ಲ್ಯಾರಿಕ್ಸ್. ಒಂದು ಫ್ಯಾರಿಂಕ್ಸ್ ಮತ್ತು ಲ್ಯಾರಿಕ್ಸ್ ಈ ಲ್ಯಾರಿಕ್ಸ್ ನೋಡಿ ಇಲ್ಲಿ ಒಂದು ಧ್ವನಿ ಪೆಟ್ಟಿಗೆ ಅಂತಾನೆ. ಈ ಧ್ವನಿ ಪೆಟ್ಟಿಗೆ ಈ ಫ್ಯಾರಿಂಕ್ಸ್ ಮೇಲ್ಗಡೆ. ಈ ಫ್ಯಾರಿಂಕ್ಸ್ ಅಲ್ಲಿ ಬೋತ್ ಫುಡ್ ಆ್ಯಂಡ್ ಏರ್ ಹೌದಾ. ಫುಡ್ ಮತ್ತು ನೀರು ಅಂದರೆ ಫುಡ್ ಮತ್ತು ಗಾಳಿ ಎರಡನ್ನು ತೊಗೊಳುತ್ತೆ. ಅದೇ ನೋಡಿ ನೀವು ಊಟ ಮಾಡ್ಬೇಕಾದ್ರೆ ಮಾತಾಡಬೇಕಂತಂದರೆ ಮಾತಾಡಬೇಕಂತೇಳಿ ಕಷ್ಟ ಆಗುತ್ತೆ. ಯಾಕಂದರೆ ಇದು ಅಂದರೆ ಇದನ್ನು ಲ್ಯಾರಿಕ್ಸ್ ಅಂದರೆ ಈಸೋಫೇಗಸ್ ಹೇಳ್ತಾರೆ. ಈಸೋಫೇಗಸ್ ಇದರಲ್ಲಿ ಈ ಫ್ಯಾರಿಂಕ್ಸ್ ಮೂಲಕ ಎರಡು ಹೋಗುತ್ತೆ. ಊಟನೂ ಹೋಗುತ್ತೆ ಮತ್ತು ಗಾಳಿನೂ ಹೋಗುತ್ತೆ. ಊಟ ಮಾಡೋಕ್ಕಾಗುತ್ತೆ ಅಂದರೆ ನಮಗೆ ಅನ್ನನಾಳ ಒಳಗೋದಕ್ಕೆ ಕಷ್ಟ ಆಗುತ್ತೆ. ಅನ್ನನಾಳದಲ್ಲಿ ಏನಾಗುತ್ತೆ ಕಷ್ಟ ಆಗುತ್ತೆ ಹೌದಾ. ಇದು ನೆಕ್ಸ್ಟ್ ನೋಡಿ ಲ್ಯಾರಿಕ್ಸ್ ಅಂದರೆ ನೋಡಿದ ದಪ್ಪ ಇದೆಯಲ್ಲ ಇದು ಸೌಂಡ್ ಬಾಕ್ಸ್ ಅಥವಾ ಧ್ವನಿ ಪೆಟ್ಟಿಗೆ. ಇದು ನೋಡಿ ರೊಟ್ಟಿ ಆದ್ರೆ ಮಾತಾಡೋಕ್ಕಾಗುತ್ತಾ ಆಗಲ್ಲ. ಯಾಕಂದರೆ ಅದೇನು ಫ್ಯಾರಿಂಕ್ಸ್. ಈ ಫ್ಯಾರಿಂಕ್ಸ್ ಏನು ಹೆಲ್ಪ್ ಮಾಡ್ತಾನೆ ಇದು ಲ್ಯಾರಿಕ್ಸ್ ಏನು ಹೆಲ್ಪ್ ಮಾಡ್ತಾನೆ ನಾವು ಮಾತಾಡೋದಕ್ಕೆ ಧ್ವನಿ ಪೆಟ್ಟಿಗೆ ಅಥವಾ ಸೌಂಡನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಲ್ಯಾರಿಕ್ಸ್ ಹೆಲ್ಪ್ ಮಾಡುತ್ತೆ. ಈಗಂತೂ ಸರ್ ಎಲ್ಲ ಆಯಿತು. ನೆಕ್ಸ್ಟ್ ಇದನ್ನು ಟ್ರ್ಯಾಕಿ ಇದೆಯಲ್ಲ ಈ ಟ್ರ್ಯಾಕಿ ನೋಡಿ ಟ್ರ್ಯಾಕಿ ಏನು ಹೆಲ್ಪ್ ಮಾಡ್ತಾನೆ ಏರ್ ತೊಗೊಂಡೆಲ್ಲ ಮಾಡ್ತಾನೆ ಟ್ರ್ಯಾಕೆ ಮೂಲಕ ಏನೇನಾಗುತ್ತೆ ಹೋಗುತ್ತೆ. ಟ್ರ್ಯಾಕೆ ಏನಿಲ್ಲ ತಾನೆ ಈ ಟ್ರ್ಯಾಕ್ ಏನಾಗುತ್ತೆ ಏರ್ ತೊಗೊಂಡೆಲ್ಲ ಪಾಸ್ ಆಗುತ್ತೆ ಇದ್ರೊಳಗೆ ಪಾಸ್ ಆಗುತ್ತೆ. ನೆಕ್ಸ್ಟ್ ರಿಂಗ್ಸ್ ಆಫ್ ಕಾರ್ಟಿಲೇಜ್ ಅಂದರೆ ಇದೆಯಾ ತಾನೆ ಸ್ಮಾಲ್ ಹಿಂಗೆ ರೌಂಡ್ ಇದೆಯಲ್ಲ ಈ ರಿಂಗ್ಸ್ ಆಫ್ ಕಾರ್ಟಿಲೇಜ್ ಅಂದರೆ ಈಗ ನಮ್ಗೆ ಇದೇ ಇಲ್ಲಿ ಏನೋ ಟ್ರ್ಯಾಕೆ ಇದೆಯಾ ಟ್ರ್ಯಾಕಿಂಗ್ ಹಿಂಗೆ ಹತ್ಕೊಳ್ತೀವಲ್ಲ ಹತ್ಕೋಬೋದಲ್ಲ ಅಂದರೆ ಎಂಪಿದಾಗ ಹತ್ಕೋಬೋದ ಅದೇನು ಮಾಡ್ತಾರೆ ಇದಕ್ಕೆ ಈ ರಿಂಗ್ಸ್ ಆಫ್ ಕಾರ್ಟಿಲೇಜ್ ಮಾಡ್ತಾರೆ. ಅದಕ್ಕೆ ಒಂದು ಸ್ಟ್ರಕ್ಚರ್ ಮೇಂಟೈನ್ ಮಾಡೋಕ್ಕೆ ಏನು ಸಪೋರ್ಟ್ ಕೊಡ್ತೇನೆ ಸ್ಟ್ರಕ್ಚರ್ ಮಾಡೋಕ್ಕೆ ಸಪೋರ್ಟ್ ಕೊಡ್ತೀವಿ. ಯಾವುದು ಸಪೋರ್ಟ್ ಅಂದರೆ
ಅಂದರೆ ಏನೇ ಕೊಲ್ಯಾಪ್ಸ್ ಆಗಬಾರ್ದು, ಏರ್ ಚೆನ್ನಾಗಿ ಹೋಗಬೇಕು ಮತ್ತು ಅದು ಟ್ರ್ಯಾಕಿಯನ್ನು ಕೊಲ್ಯಾಪ್ಸ್ ಆಗಬಾರ್ದು ಅಂತೇಳಿ ರಿಂಗ್ಸ್ ಆಫ್ ಟ್ರ್ಯಾಕಿಯರ್ಸ್ ಮಾಡೋದಕ್ಕೆ ಸಪೋರ್ಟ್ ಕೊಡುತ್ತೆ. ಸಪೋರ್ಟ್ ಕೊಡ್ತಾ ಈಗ ನೋಡ್ರಿ ಇವತ್ತು ಏರ್ ನಾಸಾ ಪ್ಲಸ್ ಬಗ್ಗೆ ಇವತ್ತು ನೆಕ್ಸ್ಟ್ ಪ್ಯಾರಿಂಗ್ಸ್ ಪಾಸ್ ಆಯಿತು, ಲ್ಯಾಂಡಿಂಗ್ಸ್ ಪಾಸ್ ಆಯಿತು, ಟ್ರ್ಯಾಕಿಂಗ್ ಮೂಲಕ ಪಾಸ್ ಆಯಿತು, ರಿಂಗ್ಸ್ ಆಫ್ ಟ್ರ್ಯಾಕಿಯರ್ಸ್ ಗೊತ್ತಿದ್ದನಿಗೆ ನೆಕ್ಸ್ಟ್ ನೋಡಿ ಏನು ಮಾಡಿದ್ವಿ ಏನು ಲಂಗ್ಸ್ ಹೌದಾ. ಇಲ್ಲಿ ನೋಡಿದ್ರಿ ಇದು ಲಂಗ್ಸ್, ಇದೇ ಮೇಲ್ಗಡೆ ರಿಬ್ಸ್ ಅಂತ ಇರುತ್ತೆ ನೋಡಿ, ರಿಬ್ಸ್ ಇದೆಯಲ್ಲ ನೋಡಿ ಫುಲ್ ಲಂಗ್ಸೇ ಕೊಡ್ತಾರೆ ಹೌದಾ. ಇದೇನಿದೆಲ್ಲ ಫುಲ್ಲು ಲಂಗ್ಸ್ ಇದೆಲ್ಲ ಓಪನ್ ಆಗಿ ಇದು ಫುಲ್ ಲಂಗ್ಸ್, ಬಟ್ ಇದು ಒಳಗಡೆ ಯಾವ ಥರ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಶ್ವಾಸಕೋಶದ ಒಳಗಡೆ ಯಾವ ಥರ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಥರ ನೋಡಿದ್ರೆ ಬ್ರಾಂಕೆ ಇದೆಯಾ, ಇದು ಬ್ರಾಂಕೆ ಹೌದಾ. ಈ ಬ್ರಾಂಕೆ ಇಲ್ಲೊಂದು ಬ್ರಾಂಕೆ ಇದೆ, ಇಲ್ಲೊಂದು ಬ್ರಾಂಕೆ ಇದೆ. ಬ್ರಾಂಕೆ ಏನು ಕೆಲಸ ಮಾಡ್ತಾನೆ, ಮೇನ್ ಬ್ರಾಂಕೆ ಈ ಸೈಡ್ ಬ್ರಾಂಕೆ, ಈ ಸಂಡೆ ಬ್ರಾಂಕೆ ಡಿವೈಡ್ ಟು ಟೂ ಬ್ರಾಂಕೆಟ್ಸ್ ಈ ಕಡೆ ಲಂಗ್ಸ್ ಈ ಕಡೆ ಲಂಗ್ಸ್. ಸೊ ಈ ಕಡೆ ಒಂದು ಬ್ರಾಂಕೆಟ್ ಡಿವೈಡ್ ಆಗುತ್ತೆ, ಈ ಕಡೆ ಒಂದು ಬ್ರಾಂಕೆಟ್ ಡಿವೈಡ್ ಅಂದರೆ ಟೂ ಬ್ರಾಂಕೆಟ್ಸ್ ಡಿವೈಡ್ ಆಗುತ್ತೆ ಹೌದಾ. ಸೊ ಏನೋ ಟೂ ಬ್ರಾಂಕೆಟ್ಸ್, ಈ ಬ್ರಾಂಕೆಟ್ಸ್ ಅಂದರೆ ಡಿವೈಡ್ ಆಗುತ್ತೆ, ಡಿವೈಡ್ ಆಗಿ ಇಲ್ಲೊಂದು ಬರುತ್ತೆ ಇಲ್ಲೊಂದು ಬರುತ್ತೆ. ಈ ಬ್ರಾಂಕೆಟ್ ನೋಡಿ ಇಲ್ಲೊಂದು ಬ್ರಾಂಕೆಟ್ಸ್ ಇದೆ. ಈ ಬ್ರಾಂಕೆಟ್ಸ್ ಎದಕ್ಕೆ ಹೆಲ್ಪ್ ಮಾಡ್ತಾನೆ ಹೇಳ, ಎದಕ್ಕೆ ಹೆಲ್ಪ್ ಮಾಡ್ತಾನೆ, ಈಗ ನಾವು ಏನು ಉಸಿರಾಟ ತೊಗೊಂಡ್ಮೇಲೆ ಅದು ಏನೋ ಪಂಪ್ ಆಗಬೇಕಂದ್ರೆ ಏನಾಗುತ್ತೆ ಅಲ್ವಿಲ ಅಂತ ಗೊತ್ತಲ್ವಾ. ಸೊ ಅಲ್ವಿಲಾಗ ಏನು ಮಾಡ್ತಾನೆ, ಅಲ್ವಿಲ ಏನಾಗುತ್ತೆ ಇದೇ ಫಾರ್ಮ್ ಆಗುತ್ತೆ. ಈ ಬ್ರಾಂಕೆಟ್ಸು ಡಿವೈಡ್ ಇಂಟು ಲಾರ್ಡ್ಸ್ ನಂಬರ್ ಆಫ್ ಸೆಲ್ಸ್, ತುಂಬ ಸೆಲ್ಸ್, ಸೊ ಅದು ತುಂಬ ಸೆಲ್ಸ್ ಆಗಿ ಡಿವೈಡ್ ಆಗುತ್ತೆ ಹೌದಾ. ತುಂಬ ಸೆಲ್ಸ್ ಡಿವೈಡ್ ಆಗಿ ನಾವು ಏನಂತ ನಾವು ಏರೋಲೇಕರ್ ಶಾಕ್ ಅಂದರೆ ಏರೋ ಅಲ್ವಿಲರ್ ಸ್ಯಾಕ್ ಅಂತ ನೋಡಿ ಒಂದು ಸೆಕೆಂಡ್ ನೋಡಿ ಒಂದು ಸೆಕೆಂಡ್. ಸೊ ಫಸ್ಟ್ ಅಂದರೆ ನಾಸ್ಟ್ರಿಲ್ಸ್ ಏರ್ ಎಂಟರ್ಸ್ ದ ಪ್ಯಾಸೇಜ್ ಅಂದರೆ ಹೋಗುತ್ತೆ. ಪ್ಯಾಸೇಜ್ ಆದಮೇಲೆ ನಾಸಾ ಪ್ಯಾಸ್ ಮಾಡ್ತಾನೆ ಹ್ಯಾವ್ ಅ ಲೈನ್ ಹೇರ್ ಲೈನಿಂಗ್ ಪ್ಯಾಸೇಜ್ ಫಾರ್ ಫಿಲ್ಟ್ರೇಷನ್ ಅಂದರೆ ಏರ್ ಏನಾಗಬೇಕು ಫಿಲ್ಟ್ರೇಷನ್ ಆಗಬೇಕು. ನೆಕ್ಸ್ಟ್ ರಿಂಗ್ಸ್ ಆಫ್ ಕ್ಯಾಟಲಿಸಮ್ ಪ್ರಿವೆಂಟ್ಸ್ ಏರ್ ಪ್ಯಾಸೇಜ್ ಬಂದು ಕೊಲ್ಯಾಪ್ಸ್ ಅಂದರೆ ಯಾವುದೇ ಥರ ಕೊಲ್ಯಾಪ್ಸ್ ಆಗಬಾರ್ದು ಅಂತೇಳಿ ಇದೆ. ನೆಕ್ಸ್ಟ್ ನೋಡಿ ಇದಾದಮೇಲೆ ಟ್ರ್ಯಾಕಿಯಾ ಸಿಂಪಲ್ ವಿಂಡ್ ಪೈಪ್, ಇಟ್ ಕ್ಯಾನ್ ಹೆಲ್ಪ್ಸ್ ಟು ಟೇಕ್ ದ ಏರ್ ಓಕೆ ಏನೋ ಏರನ್ನು ಒಳಗಡೆ ಸಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಪ್ಯಾರೆಕ್ಸ್, ಆಮೇಲೆ ಅಂದರೆ ಜಸ್ಟ್ ಹೇಳ್ತಾರೆ ವಿಂಡ್ ಪೈಪ್ ಬಿಟ್ಟು. ನೆಕ್ಸ್ಟು ಪ್ಯಾರೆಕ್ಸ್ ಬೋತ್ ಕಾಮನ್ ಪ್ಯಾಸೇಜ್ ಫಾರ್ ಫುಡ್ ಆ್ಯಂಡ್ ಏರ್, ಬಟ್ ಲ್ಯಾಂಡಿಂಗ್ಸ್ ಜಸ್ಟ್ ವೈಸ್ ಬಾಕ್ಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಅ ಸೌಂಡ್ ಕಂಟೆಂಟ್ ವೋಕಲ್ ಕಾರ್ಡ್, ಅದೇ ಬಾಕ್ಸ್ ವೋಕಲ್ ಕಾರ್ಡ್ ಇರ್ತಲ್ಲ. ಆಮೇಲೆ ಬ್ರೋಂಕಸ್ ಹೌದಾ, ಬ್ರೋಂಕಸ್ ಏನು ಮಾಡ್ತಾರೆ ಟೂ ಬ್ರೋಂಕಸ್ ಕನೆಕ್ಟ್ ಟ್ರ್ಯಾಕಿಯಾ ಟು ಈಚ್ ಲಂಗ್, ಅಂದರೆ ಪ್ರತಿಯೊಂದು ಲಂಗಿಗೆ ಏನಾಗುತ್ತೆ ಬ್ರಾಂಕಿ ಏನಾಗುತ್ತೆ ಕನೆಕ್ಟು ಆಗಿರುತ್ತೆ ಹೌದಾ. ನೆಕ್ಸ್ಟ್ ನೋಡಿ ಬ್ರಾಂಕಿ ಅಂತ ಬ್ರಾಂಕಿಯಲ್ ಈಚ್ ಬ್ರಾಂಕಿ ಡಿವೈಡ್ಸ್ ಲಂಗ್ಸ್ ಲಾರ್ಜ್ ನಂಬರ್ ಆಫ್ ಅಂದರೆ ಬ್ರಾಂಕೆಲ್ ಅಂದರೆ ಸೊ ಬ್ರಾಂಕೆಟ್ ಟೂ ಬ್ರಾಂಕೆಟ್ ಬ್ರಾಂಕೆಲ್ಸ್ ಲಾರ್ಜ್ ನಂಬರ್ ಆಫ್ ಸೆಲ್ಸ್ ಅಂದರೆ ಲಾರ್ಜ್ ನಂಬರ್ ಆಫ್ ಟ್ಯೂಬ್ಸ್ ಅಂದರೆ ಟ್ಯೂಬ್ಸ್ ಡಿವೈಡ್ ಮಾಡ್ತೀವಿ. ಉಸಿರಾಟ ಗಾಳಿ ಇರ್ತದಕ್ಕೆ ಪಂಪ್ ಆಗುತ್ತೆ. ಅಲ್ವಿಲ ಪ್ರಾಬ್ಲಮ್ಸ್ ಅಂತ ಏರೋಲ್ಯಾಕರ್ ಸ್ಯಾಕ್ ಇದು ಫಾರ್ಮ್ ಆಗುತ್ತೆ. ಫಾರ್ಮ್ ಆಗಿ ಲಾರ್ಜ್ ನಂಬರ್ ಆಫ್ ಸೆಲ್ಸ್ ಡಿವೈಡ್ ಆಗುತ್ತೆ. ಸೊ ಅದಾದ್ಮೇಲೆ ಏನು ಹೇಳ್ತಾರೆ, ಸೊ ಇಲ್ಲೆಲ್ಲ ಸ್ಮಾಲ್ ಟ್ಯೂಬ್ಸ್ ಇರ್ತಾ ಆ ಸ್ಮಾಲ್ ಟ್ಯೂಬ್ಸ್ ಅಲ್ವಿಲೆ, ಅದು ಅಲ್ವಿಲೆ ಎಲ್ಲಿ ಫಾರ್ಮ್ ಆಗುತ್ತೆ ಬ್ರಾಂಕಿಯೋಲ್ಸ್ ಅಂತ ನೋಡಿರ್ತಾನೆ. ಇಲ್ಲೆಲ್ಲ ಸ್ಮಾಲ್ ಎಲ್ಲೆಲ್ಲ ಸ್ಮಾಲ್ ಇದ್ದಲ್ಲ ಅದನ್ನು ನಾವು ಅಲ್ವಿಲೆ. ಈ ಅಲ್ವಿಲೆ ಒಂದು ಕೈಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಇದು ಬ್ರಾಂಕೆಸ್ ತಾನೆ, ಈ ಬ್ರಾಂಕೆಸ್ ಏನಾಗುತ್ತೆ ಈ ಬ್ರಾಂಕೆಸ್ ಸ್ಮಾಲ್ ಡಿವೈಡ್ ಆಗಿಲ್ಲ. ಈ ಸ್ಮಾಲ್ ಏರೋಲ್ಯಾಕರ್ ಶಾಕ್, ಈ ಏರೋಲ್ಯಾಕರ್ ಶಾಕ್ ಅಂದರೆ ಅಲ್ವಿಲರ್ ಸ್ಯಾಕ್ ಎದಕ್ಕೆ ಹೆಲ್ಪ್ ಮಾಡ್ತಾರೆ, ಆಕ್ಸಿಜನ್ನ ಏನು ಆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅದಕ್ಕೂ ಪಂಪ್ ಆಗಿ ಅಥವಾ ಸಪ್ರೇಟ್ ಆಗ್ತದೆ ಕೊಡೋದು ಮತ್ತು ತಗೊಳ್ಳೋದು ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ. ಯಾವುದು ಅಲ್ವಿಲರ್ ಶಾಕ್ ಅಥವಾ ಶ್ವಾಸಕೋಶ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಹೌದಾ ಅಲ್ವಿಲರ್ ಸ್ಯಾಕ್. ಸೊ ಅಲ್ವಿಲರ್ ಸ್ಯಾಕ್ ಅದಕ್ಕೆ ಹೆಲ್ಪ್ ಮಾಡ್ತಾರೆ ನೋಡಿ. ಸ್ಮಾಲ್ ಇದೆಯಾ ಇದೆಲ್ಲ ಸ್ಮಾಲ್ ಅಲ್ವಿಲರ್ ಸ್ಯಾಕ್. ಈ ಅಲ್ವಿಲರ್ ಸ್ಯಾಕ್ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಅಂದರೆ ಮೀನ್ಸ್ ಅಲ್ವಿಲೆ ಅಂತಂದರೆ ಸ್ಮಾಲ್ ಅಂದರೆ ಡಾಟ್ ಇರ್ತದೆ. ಸ್ಮಾಲ್ ಕೋಶ ಅಥವಾ ಸೆಲ್ಸ್ ಅಲ್ಲಿ ಏನಾಗ್ತದೆ ಸ್ಮಾಲ್ ಬೋಲ್ಸ್ ಅಥವಾ ಸಣ್ಣ ಕೋಶ ಇರ್ತವೆ. ಈ ಕೋಶಗಳು ಏನು ಮಾಡ್ತಾವೆ ಈಗ ಏನೇ ಯಾವ ಥರ ಈಗ ಎಕ್ಸಾಂಪಲ್ ಈಗ ಯಾವ ಥರ ಇದಪ್ಪ ಆಸ್ಮೋಸಿಸ್ ಅಂತ ಬರ್ತಲ್ಲ, ಆಸ್ಮೋಸಿಸ್ ಮತ್ತು ಡಿಫ್ಯೂಷನ್ ಹೌದಾ. ಅದೇ ಆಸ್ಮೋಸಿಸ್ ಅಂದರೆ ಆಸ್ಮೋಸಿಸ್ ಡಿಫ್ಯೂಷನ್ ಮೂಲಕ ಏನಾಗುತ್ತೆ ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಾಗ ಕಾರ್ಬನ್ ಡೈಆಕ್ಸೈಡ್ ತೊಗೊಳುತ್ತೆ, ಮತ್ತು ಏನು ಮಾಡುತ್ತೆ ಒಳಗಡೆ ಆಕ್ಸಿಜನ್ ಜಾಸ್ತಿ ಆದಾಗ ಆಕ್ಸಿಜನ್ ಹೊರಗಡೆ ಬರುತ್ತೆ ಹೌದಾ. ಸೊ ವಿಸರಣ ಅಂತ ಬರುತ್ತೆ ಹೌದಾ. ಅದರಲ್ಲಿ ಏನಾಗ್ತದೆ ಈಗ ಇಲ್ಲಿ ನಮ್ಮ ಸುತ್ತಲಿತ್ತು ಆಕ್ಸಿಜನ್ ಜಾಸ್ತಿ ಆಯ್ತಾ, ಆಕ್ಸಿಜನ್ ಏನಾಗುತ್ತೆ ಒಳಗೆ ಅದೇ ಈಗ ಇದು ಏನು ಕಾರ್ಬನ್ ಆಕ್ಸಿಜನ್ ತರುತ್ತೆ. ಆಕ್ಸಿಜನ್ ತಂದಾಗ ಏನಾಗುತ್ತೆ ಹೊರಗಡೆ ಆಕ್ಸಿಜನ್ ಕಡಿಮೆ ಇರುತ್ತೆ, ಆಕ್ಸಿಜನ್ ಹೊರಗಡೆ ಬರುತ್ತೆ. ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ತೊಗೊಂಡು ಮತ್ತೆ ಹೊರಗಡೆ ಬರುತ್ತೆ. ಸೊ ಇದು ಯಾವ ಕೆಲಸ ಮಾಡ್ತಾರೆ ಅಲ್ವಿಲೆ ಅಂದರೆ ವಿಸರಣೆ ಐ ಥಿಂಕ್ ಆಸ್ಮೋಸಿಸ್ ಡಿಫ್ಯೂಷನ್
ಆಸ್ಮೋಸಿಸ್ ಡಿಫ್ಯೂಷನ್ ಇರ್ಬೋದು ಅನ್ಕೊಳ್ತಾರೆ. ಡಿಫ್ಯೂಷನ್ ಆಸ್ಮೋಸಿಸ್ ಅಥವಾ ಡಿಫ್ಯೂಷನ್ ಮೂಲಕ ಏನಾಗುತ್ತೆ. ಸೊ ಏನಾಗುತ್ತೆ ಅಂದರೆ ಅದು ಆಸ್ಮೋಸಿಸ್ ಮೂಲಕ ಏನಾಗುತ್ತೆ ಹೈ ಕಾನ್ಸಂಟ್ರೇಷನ್ ಅಂದರೆ ಹೈ ಕಾನ್ಸಂಟ್ರೇಷನ್ ಲೋ ಕಾನ್ಸಂಟ್ರೇಷನ್, ಲೋ ಕಾನ್ಸಂಟ್ರೇಷನ್ ಹೈ ಕಾನ್ಸಂಟ್ರೇಷನ್ ಅಂದರೆ ಈ ಸ್ಮಾಲ್ ಅಲೋನೆ ಅಂದರೆ ಸ್ಮಾಲ್ ಡಾಟ್ಸ್ ಅಥವಾ ಸ್ಮಾಲ್ ಒಂದು ಕೋಶಗಳಿರುತ್ತೆ. ಅದೇನು ಮಾಡ್ತಂದ್ರೆ ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಅಂದರೆ ಹೊರ ತಗೊಳುತ್ತೆ, ಆಕ್ಸಿಜನ್ ಒಳಗೆ ಜಾಸ್ತಿ ಅಂದರೆ ಹೊರಗಡೆ ಬರ್ತದೆ. ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್, ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್, ಈ ಥರ ಅದು ಏನು ಮಾಡ್ತಾರೆ ಕೆಲಸ ಮಾಡ್ತಾರೆ. ಈಗ ನೆಕ್ಸ್ಟ್ ನೋಡಿ ಅದಾಯ್ತಾ. ಸೊ ನಮಗೆ ರೆಸ್ಪಿರೇಷನ್ ಆಯಿತು ಕರೆಕ್ಟಾಗಿ ಗೊತ್ತಾಯ್ತು. ನಾವು ರೆಸ್ಪಿರೇಷನ್ನ ಈಸಿಯಾಗಿ ಸ್ಟಡಿ ಮಾಡಿದ್ವಿ. ಸೊ ರೆಸ್ಪಿರೇಷನ್ ಮತ್ತು ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಬ್ರೀತಿಂಗ್ ಆ್ಯಂಡ್ ರೆಸ್ಪಿರೇಷನು. ನೆಕ್ಸ್ಟ್ ಅದಾದ್ಮೇಲೆ ರೆಸ್ಪಿರೇಷನ್ ಹ್ಯೂಮನ್ ಬೀಯಿಂಗ್ಸು ಇದೆಲ್ಲ ಏನು ಮಾಡಿದ್ರು ನೋಡ್ಕೊಂಡು ಇಲ್ಲಿ ನೋಡಿ. ನೆಕ್ಸ್ಟ್ ಒಂದು ಸೆಕೆಂಡು ರೆಸ್ಪಿರೇಷನ್ ಹ್ಯೂಮನ್ ಬೀಯಿಂಗ್ಸ್, ರೆಸ್ಪಿರೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಈ ವೇಟ್ ಬರ್ತಾ ಇದೆ, ವೇಟ್ ಹೌದಾ. ನೆಕ್ಸ್ಟ್ ಅಂದರೆ ಬ್ರಾಂಕಸ್, ಟು ಬ್ರಾಂಕಸ್ ಕನೆಕ್ಟ್ ಟು ಟ್ರಾಕೆ ಟು ಈಚ್ ಲಂಗ್ ಅಂದರೆ ಒಂದೊಂದು ಲಂಗಿಗೆ ಒಂದೊಂದು ಬ್ರಾಂಕಸ್ ಕನೆಕ್ಟ್ ಇದ್ದಕ್ಕೆ ಬ್ರಾಂಕಸ್ ಅಂತೀವಿ. ನೆಕ್ಸ್ಟ್ ಬ್ರಾಂಕಸ್ ಇದೇನಾಗುತ್ತೆ ಈ ಪ್ರತಿಯೊಂದು ಈಚ್ ಬ್ರಾಂಕೆಟ್ ವೇಟ್ ಟು ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಲಂಗ್ಸ್, ಅದಕ್ಕೆ ಏನೋ ಬ್ರಾಂಕೋಸ್ ಅಂತೀವಿ ಹೌದಾ. ಅದಕ್ಕೆ ಏನೋ ಅಲುವಿಲೆ, ಅದು ಸ್ಮಾಲ್ ಏನು ಆಗುತ್ತಲ್ಲ ಅದೆಲ್ಲ ಅಲುವಿಲೇನು ಸ್ಮಾಲ್ ಇನ್ಸೆಕ್ಟ್ಸ್ ವೇರ್ ಎಕ್ಸ್ಚೇಂಜ್ ಆಫ್ ದಿ O2 and CO2. ಇಲ್ಲಿ ನೋಡಿ ನೆಕ್ಸ್ಟ್ ಯಾವ ಥರ ಆಗುತ್ತೆ ಇದು ಅಲುವಿಲಿನ ಇಲ್ಲಿ ನೋಡಿ ಕೊಟ್ಟವ್ರಿ ಸ್ಮಾಲ್ ಯಾವ ಥರ ಇದೆಯಲ್ಲ ನೋಡಿ, ಈ ಥರ ಇದೆಯಲ್ಲ ಒಳಗಡೆ ಬ್ಲಡ್ ಸೆಲ್ಸ್ ಇದೆಯಲ್ಲ ಇದೆಲ್ಲ ಏನಾಗುತ್ತೆ ಅಲುವಿಲ್ ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ. ಅಲುವಿಲಲ್ಲಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ ಇದನ್ನ ರೆಡ್ ಇದೆ ತಾನೆ, ಈ ರೆಡ್ ಆಕ್ಷನ್ ಆಗುತ್ತೆ ಹೊರಗಡೆ ಅಂದರೆ ಆಕ್ಷನ್ ಆಗುತ್ತೆ ಅಂದರೆ ತೊಗೊಳುತ್ತೆ. ಆಕ್ಷನ್ನು ನಮ್ಮ ತೊಗೊಂಡು ಬಾಡಿಗೆ ಕೊಡುತ್ತೆ. ಇಲ್ಲ ಆಕ್ಷನ್ ತೊಗೊಂಡು ಏನು ಮಾಡ್ತಾರೆ ಬಾಡಿಗೆ ಕೊಡುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಮಾಡ್ತಾರೆ ತೊಗೊಂಡೋಗಿ ನೆಕ್ಸ್ಟು ಅಲುವಿಲ ತೊಗೊಂಡು ಏನು ಮಾಡುತ್ತೆ ಹೌದಾ. ಮೇನ್ ಇಂಪಾರ್ಟೆಂಟು ಆಕ್ಸಿಜನ್ ನಮಗೆ ದೇಹಕ್ಕೆ ಕೊಡುತ್ತೆ. ಆಕ್ಸಿಜನ್ ಮಾಡ್ತಾರೆ ನಮ್ಮ ದೇಹಕ್ಕೆ ಕೊಡುತ್ತೆ, ಯಾಕೆಂದ್ರೆ ಆಕ್ಸಿಜನ್ ಬೇಕು. ನೆಕ್ಸ್ಟ್ ಏನು ಮಾಡ್ತಾರೆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡಿದೆ, ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಹೋಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಮಾಡ್ತಾರೆ ಅಲುವಿಲೆಯಿಂದ ಬ್ರಾಂಕಲ್ಸಿಂದ ಬ್ರಾಂಕೆ ಹೌದಾ. ಬ್ರಾಂಕೆ ನೆಕ್ಸ್ಟು ಅದು ಸಾರಿ ಏನು ಬಂದ್ವಿ ಫಸ್ಟ್ ಅಲುವಿಲಿಂದ ಬ್ರಾಂಕಲ್ಸಿಂದ ಬ್ರಾಂಕೆಯಿಂದ ಐ ಥಿಂಕ್ ಇದು ಲ್ಯಾರಿಂಗ್ಸಿಂದ ಫ್ಯಾರಿಂಗ್ಸಿಂದ ಟ್ರಾಕೆಡಿಯಿಂದ ಎಲ್ಲಿ ಬರುತ್ತೆ ನಾಸ್ಟ್ರಿಲ್ಸ್ ಅದು ನಾಸಲ್ ಪ್ಯಾಸೇಜಿಂದ ನಾಸ್ಟ್ರಿಲ್ಸ್ಗೆ ಬ್ಲಡ್ ಹೋಗುತ್ತೆ ಹೌದಾ. ಗೊತ್ತಾಗ್ತಿಲ್ಲಿ ಆಕ್ಸಿಜನ್ ನಮಗೆ ತೊಗೊಳುತ್ತೆ, ಏರ್ ಬಂದ್ರೆ ಎಲ್ಲ ಒಟ್ಟು ಹುಟ್ಟಿದೆಲ್ಲ ಕಾನ್ಸಂಟ್ರೇಷನ್ ಅಂತ ಹೈ ಕಾನ್ಸಂಟ್ರೇಷನ್ ಲೋ ಕಾನ್ಸಂಟ್ರೇಷನ್ ಎಕ್ಸ್ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ನಮಗೆ ಬೇಕಾಗಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಮಾಡ್ತಾನೆ ಹೊರಗಡೆ ಕಳಿಸುತ್ತೆ ಹೌದಾ. ಈ ಹೊರಗಡೆ ಕಳಿಸಿದ್ರೆ ಏನಾಗುತ್ತೆ ಈಗೇನು ಬಂದಿರೋ ಹೊರಗಡೆ ಹೋಗುತ್ತೆ. ಸೊ ಈ ಹೊರಗಡೆ ಹೋಗಿದ್ದು ಎನ್ವೈರನ್ಮೆಂಟಲ್ ಎಕ್ಸ್ಚೇಂಜ್ ಆಗಿ ಮತ್ತೆ ನಮಗೇನು ಆಕ್ಸಿಜನ್ನ ತಗೊಳುತ್ತೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಯಾವ ಥರ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಏನೋ ಆಕ್ಸಿಜನ್ ಏನು ಅಂದರೆ ಒಂದು ಹೋಗುತ್ತಲ್ಲ ಅಂದರೆ ಹೋಗೋದು ಬರ್ತದೆ, ಇನ್ನೇನು ಮತ್ತೆ ಎಕ್ಸಾಮ್ ಮಾಡ್ತೀವಲ್ಲ ಅದರಲ್ಲಿ ತಗೊಳ್ತೀವಿ ನೋಡ. ಮತ್ತು ಏನು ಅಲುವಿಲಿಂದ ಬ್ರಾಂಕೆಲ್ಸಿಂದ ಬ್ರಾಂಕೆಯಿಂದ ಇಲ್ಲಿ ಹೋಗುತ್ತೆ. ಬ್ರಾಂಕೆಯಿಂದ ರಿಂಗ್ಸ್ ಸೆಪ್ರಾಲಿಸ ಅಂದರೆ ನೆಕ್ಸ್ಟ್ ಟ್ರಾಕೆಯಿಂದ ಲೈನ್ಸಿಂದ ಪ್ಯಾರಿಂಗ್ಸಿಂದ ಎಲ್ಲಿಗೆ ನಾಸಲ್ ಪ್ಯಾಸೇಜ್ ನಾಸ್ಟ್ರಿಲ್ಸ್ ಮೂಲಕ ಏನಾಗುತ್ತೆ ಹೊರಗಡೆ ಹೋಗುತ್ತೆ. ಈ ಥರ ಏರು ನಮಗೆ ಒಳಗಡೆ ಅಂದರೆ ದೇಹಕ್ಕೆ ಬೇಕಾದಾಗ ಹೊರಗೆ ಹೋಗೋದು ಮತ್ತು ಒಳಗೆ ಅಂದರೆ ಇನ್ಹೇಲ್ ಮತ್ತು ಎಕ್ಸೇಲ್ ಹೆಲ್ಪ್ ಮಾಡ್ತೇವೆ. ಸೊ ಇಷ್ಟು ಏನು ತಿಳ್ಕೊಂಡ್ರೆ ನಾವು ರೆಸ್ಪಿರೇಷನ್ ಹ್ಯೂಮನ್ ಬೀಯಿಂಗ್ಸನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ನೋಡಿ ಏನಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಹೌದಾ. ಏನು ಡಿಫ್ರೆನ್ಸ್ ಬಿಟ್ವೀನ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಹೌದಾ. ಈ ಥರ ಇನ್ಹೇಲ್ ಮತ್ತು ಎಕ್ಸೇಲ್ ಆಗುತ್ತಾ. ಈ ಇನ್ಹೇಲ್ ಮತ್ತು ಎಕ್ಸೇಲ್ ಹಾಕಿದ್ದ ಮುಂಚೆ ಈಗ ನೋಡಿ ಈಗ ಏನು ಮಾಡ್ತೀವಿ ನಾವು ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಸೊ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಾದರೂ ವ್ಯತ್ಯಾಸ ಆದರೆ ಈಗ ನಾವೇ ಮಾಡ್ತೀವಿ. ಈಗ ನೋಡ್ರಿ ಈಗ 20 ಸೆಕೆಂಡಿಗೆ ಅಂದರೆ 20 ಸೆಕೆಂಡು ಉಸಿರಾಡಲ್ಲ ಹೀಗೆ ಕಂಟ್ರೋಲ್ ಮಾಡ್ಕೊತಾ ಹೌದಾ. ಕಂಟ್ರೋಲ್ ಮಾಡ್ಕೊಂಡು ಆಗುತ್ತೆ ಹೌದಾ. ಅವಾಗ ಒಳಗಡೆ ಆಕ್ಸಿಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಲ್ಯಾಕ್ ಆಗುತ್ತಾ. ಆಕ್ಸಿಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಲ್ಯಾಕ್ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಏನು ರೆಸಿಡಿಯಲ್ ವ್ಯಾಲ್ಯೂಮ್ ಇರುತ್ತೆ. ಅದೇನು ಮಾಡ್ತಂದರೆ ನಮ್ಮ ದೇಹಕ್ಕೆ ಎಷ್ಟು ಸಫಿಷಿಯೆಂಟ್ ಬೇಕಾದನ್ನ ಕಂಟ್ರೋಲ್ ಮಾಡಿ, ಎಷ್ಟು ಸಫಿಷಿಯೆಂಟ್ ಆಕ್ಸಿಜನ್ ಬೇಕೋ ಅಥವಾ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಬೇಕಲ್ಲ ಅದೇ ಮಾಡ್ತಂದರೆ ಹಿಡ್ಕೊಂಡಿರುತ್ತೆ. ಯಾವಾಗ ಕಾರ್ಬನ್ ಅಂದರೆ ಮತ್ತೆ ಹೊಸ ಆಕ್ಸಿಜನ್ ಬಂದಾಗ ವಾಪಸ್ ಕಳಿಸುತ್ತೆ ಅದು. ಸೊ ರೆಸಿಡಿಯಲ್ ಅಂತ ಕೆಲಸ ಮಾಡ್ಕೊಂಡಿದೆ. ದ ಅಮೌಂಟ್ ಆಫ್ ಏರ್ ಆಲ್ವೇಸ್ ರಿಮೈನ್ ಇನ್ ಲಂಗ್ಸ್ ಅಂದರೆ ದ ಅಮೌಂಟ್ ಆಫ್ ಏರ್ ಆಲ್ವೇಸ್ ರಿಮೈನ್ಸ್ ಇನ್ ಲಂಗ್ಸ್ ಏನಂದರೆ ಟು ಪ್ರೊವೈಡ್ ಸಫಿಷಿಯೆಂಟ್ ಟೈಮ್ ಅಬ್ಸರ್ವ್ O2 and release O2 ಅಂದರೆ ನಾವು
ಅಬ್ಸರ್ವ್ ಮಾಡ್ತೀವಿ ರಿಲೀಸ್ CO2 ಮಾಡ್ತೀವಿ. ಸೊ ಈ ಸಫಿಷಿಯೆಂಟ್ ಟೈಮ್ ಆಗೋ ತನಕ ಏನು ಮಾಡ್ತೀವಿ ರೆಸ್ಟೋರೆಂಟ್ ನಮ್ಮ ಬಾಡಿಯಲ್ಲಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಇದು ಯಾವುದು ರೆಸಿಡ್ಯೂಯಲ್ ವ್ಯಾಲ್ಯೂಮೆಂಟ್ರಿ. ನೆಕ್ಸ್ಟ್ ನೋಡಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಅಂದರೆ ಇನ್ಹೇಲ್ ಮತ್ತು ಎಕ್ಸೇಲ್ ಯಾವ ಥರ ವರ್ಕ್ ಆಗುತ್ತೆ ಹೌದಾ. ಈಗ ಇನ್ಹೇಲ್ ಅಂದರೆ ನಾವು ಬ್ರೀತಿಂಗ್ ಇನ್. ಸೊ ನಾವು ಏನು ಡಿಸ್ಕಷನ್ ಮಾಡೋಣ ಅಂದರೆ ಡಿಫ್ರೆನ್ಸಸ್ ಬಿಟ್ವೀನ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಅಂದರೆ ಗಾಳಿಯನ್ನು ತಗೊಳ್ಳೋದು ಮತ್ತು ಗಾಳಿ ಹೊರ ಹಾಕೋದು ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ ಅದಾದ್ಮೇಲೆ ಅಂತ ಇನ್ನೊಂದು ತೊಗೊಂಡ್ರೆ ರಿಬ್ಸ್ ಹೌದಾ. ರಿಬ್ಸ್ ಇರುತ್ತಲ್ಲ, ಈಗ ರಿಬ್ಸ್ ಏನಾಗುತ್ತೆ ಮೇಲ್ ಬರ್ತಾ ರಿಬ್ಸ್ ಮೇಲಾಗುತ್ತೆ. ನೆಕ್ಸ್ಟ್ ಚೆಸ್ಟ್ ಕ್ಯಾವಿಟಿ ಏನಾಗುತ್ತೆ ಗಾಳಿ ಬಂದಾಗ ಉಬ್ಬುತ್ತೆ. ಚೆಸ್ಟ್ ಕ್ಯಾವಿಟಿ ಲಾರ್ಜರ್ ಆಗುತ್ತೆ. ಚೆಸ್ಟ್ ಕ್ಯಾವಿಟಿ ಏನಾಗುತ್ತೆ ಲಾರ್ಜರ್ ಆಗುತ್ತೆ. ಲಾರ್ಜರ್ ಆಗಿ ಇಲ್ಲಿ ಕೆಳಗಡೆ ಡಯಾಫ್ರಾಮ್ ಇರುತ್ತಲ್ಲ ಅದೇನಾಗುತ್ತೆ ಕೆಳಗಡೆ ಹೋಗುತ್ತೆ. ಡಯಾಫ್ರಾಮ್ ಆಗುತ್ತೆ ಕೆಳಗಡೆ ಹೋಗುತ್ತೆ ಹೌದಾ. ಇಷ್ಟು ಪ್ರೊಸೀಜರ್ ಆಗುತ್ತೆ. ನೆಕ್ಸ್ಟ್ ನೀವು ಯಾವಾಗ ನಾವು ಗಾಳಿಯನ್ನು ಹೊರಗೆ ಬಿಟ್ಟಾಗ ಗಾಳಿ ಸೊ ನಾವೀಗ ಏನು ತಿಳ್ಕೊಂಡ್ವಿ ಇನ್ನೇನು ತಿಳ್ಕೊಂಡ್ವಿ. ಈ ಎಕ್ಸೆಲ್ ಆದಾಗ ಹೌದಾ ಎಕ್ಸೆಲ್ ನೋಡಿ ಮೂಮೆಂಟ್ ನೋಡಿ ರಿಬ್ಸ್ ಏನಾಗುತ್ತೆ ಕೆಳಗಡೆ ಹೋಗುತ್ತೆ. ಡಯಾಫ್ರಾಮು ಮೇಲ್ಗಡೆ ಬರ್ತೇನೆ. ಡಯಾಫ್ರಾಮ್ ಏನಾಗ್ತಾನೆ ಮೇಲ್ಗಡೆ ಬರ್ತದ. ಡಯಾಫ್ರಾಮ್ ಮೊದಲೇನು ಕೆಳಗಡೆ ಈಗ ಮೇಲ್ ಬರ್ತದೆ. ಮೇಲ್ ಬಂದು ರಿಬ್ಸ್ಗೆ ಏನಾಗುತ್ತೆ ಹೋಗುತ್ತಾ ರಿಬ್ಸ್ ಕೆಳಗಡೆ ಹೋಗುತ್ತೆ. ನೆಕ್ಸ್ಟ್ ಚೆಸ್ಟ್ ಕ್ಯಾವಿಟಿ ಏನಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ. ಚೆಸ್ಟ್ ಕ್ಯಾವಿಟಿ ಏನಾಗ್ತದೆ ರಿಲ್ಯಾಕ್ಸ್ ಆಗುತ್ತೆ. ನೋಡಿ ಡಯಾಫ್ರಾಮ್ ಅಬ್ಡಮನ್ ಕೆಳಗಡೆ ಬಂದಿದೆ ಡಯಾಫ್ರಾಮ್ ನೋಡಿ ರಿಬ್ಸ್ ಮೇಲ್ ಮೂವ್ಮೆಂಟ್ ಆಗಿದೆ ನೋಡಿ. ಚೆಸ್ಟ್ ಕ್ಯಾವಿಟಿ ಒಳಗಡೆ ಚೆಸ್ಟ್ ಕ್ಯಾವಿಟಿ ಲಾರ್ಜ್ ಆಗಿದೆ. ಇದು ಇನ್ಹೇಲ್ ಆದಾಗ. ನೆಕ್ಸ್ಟ್ ಎಕ್ಸೇಲ್ ಆದಾಗ ನೋಡಿ ಏನೋ ಇಲ್ಲಿ ಕೆಳಗೆ ಬಂತು ಇಲ್ಲಿ ಮೇಲ್ ಆಯಿತು. ಏನಾಯಿತು ಕೆಳಗಡೆ ಬಂದಿತ್ತು ಇಲ್ಲಿ ಮೇಲ್ ಆಯಿತು. ನೆಕ್ಸ್ಟ್ ಲಂಗ್ಸ್ ಏನಾಗುತ್ತೆ ರಿಲ್ಯಾಕ್ಸ್ ಆಗುತ್ತೆ. ಚೆಸ್ಟ್ ಏನಾಯಿತು ಸ್ಮಾಲ್ ಆಗುತ್ತೆ. ಸೊ ಇದನ್ನು ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸೆಲ್ ಆ್ಯಂಡ್ ಎಕ್ಸೆಲ್ ಮತ್ತು ಎಕ್ಸೆಲ್ ಆ್ಯಂಡ್ ಇನ್ಹೇಲ್ ಹೌದಾ. ಎಲ್ಲ ನೋಡಿ ಕರೆಕ್ಟ್ ಏನಂದರೆ ಸೊ ಡಿಫ್ರೆನ್ಸ್ ಬಿಟ್ವೀನ್ ದ inhalation and exhalation ನೋಡಿ. The muscles of the diaphragm contract. Next the muscles of the diaphragm relax. Exhale ಆದಾಗ ಏನಾಗ್ತದೆ ನಾರ್ಮಲ್ ರಿಲೀಸ್ ಆಗುತ್ತೆ ಕರೆಕ್ಟಾಗಿ ಪೊಸಿಷನ್ ಬರುತ್ತೆ. ಅದೇ ಇನ್ಹೇಲ್ ಆದಾಗ ಡಯಾಫ್ರಾಮ್ ಏನಾಗುತ್ತೆ ಕೆಳಗಡೆ ಬಂದಿರುತ್ತೆ ಹೌದಾ. ನೆಕ್ಸ್ಟ್ ದ ಡಯಾಫ್ರಾಮ್ ಗೋಸ್ ಅಪ್ವರ್ಡ್. ಯಾವಾಗ ಡಯಾಫ್ರಾಮ್ ಗೋಸ್ ಡೌನ್ವರ್ಡ್ ತೊಗೊಂಡಾಗ ಡಯಾಫ್ರಾಮ್ ಗೋಸ್ ಕೆಳಗೆ ಹೋಗುತ್ತೆ. ರಿಲ್ಯಾಕ್ಸ್ ಆದಾಗ ಮೇಲ್ ಬರುತ್ತೆ. ನೆಕ್ಸ್ಟ್ ದ ರಿಬ್ಸ್ ಮೂವ್ ಅಪ್ವರ್ಡ್ ಆ್ಯಂಡ್ ಔಟ್ವರ್ಡ್. ಮೇಲೆ ಬರ್ತದೆ ದೊಡ್ಡದಾಗುತ್ತೆ. ಇಲ್ಲಿ ಏನಾಗ್ತಾನೆ ಕೆಳಗಡೆ ಹೋಗುತ್ತೆ. ಅಂದರೆ ಗಾಳಿ ಹೊರಗಡೆ ಏನಾಗುತ್ತೆ ಕೆಳಗಡೆ ಹೋಗುತ್ತೆ. ನೆಕ್ಸ್ಟ್ ಆದಮೇಲೆ ಏನಾಗುತ್ತೆ ದ ವ್ಯಾಲ್ಯೂಮ್ ಆಫ್ ದಿ ತೊಗೊಳಕಡೆ ಚೆಸ್ಟ್ ಕ್ಯಾವಿಟಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಚೆಸ್ಟ್ ಕ್ಯಾವಿಟಿ ಇನ್ಕ್ರೀಸ್ ಆಗಿದ್ದಲ್ಲಿ ಚೆಸ್ಟ್ ಕ್ಯಾವಿಟಿ ಡಿಕ್ರೀಸಸ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಏರ್ ಎಂಟರ್ಸ್ ದಿ ಲಂಗ್ಸ್ ಹೌದಾ. ಏರ್ ಎಂಟರ್ಸ್ ದಿ ಲಂಗ್ಸ್ ಥ್ರೂ ದ ನ್ಯೂಸ್. ನೆಕ್ಸ್ಟ್ ಏರ್ ಔಟ್ಸೈಡ್ ಅಂದರೆ ಏರ್ ಗೋಸ್ ಔಟ್ ಆಫ್ ದ ಲಂಗ್ಸ್ ಥ್ರೂ ದ ಲಂಗ್ಸ್. ಏರ್ ಗೋಸ್ ಔಟ್ ಆಫ್ ದ ಥ್ರೂ ಲಂಗ್ಸ್. ಸೊ ಇಷ್ಟು ನಾವು ಏನು ನೋಡಿದ್ರೆ ದ ರೆಸ್ಪಿರೇಷನ್ ಅಂದರೆ ರೆಸ್ಪಿರೇಷನ್ ಯಾವ ಥರ ಆಗುತ್ತೆ. ನೆಕ್ಸ್ಟ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಯಾವ್ಯಾವ ಥರ ಪಾರ್ಟ್ ಆಗುತ್ತೆ ಅವೆಲ್ಲ ಏನು ಮಾಡ್ತೀವಿ ನೋಡ್ಕೊಂಡಿವಿ ಹೌದಾ. ಸೊ ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಂದ್ರೆ ಈ ರೆಸ್ಪಿರೇಷನ್ ಏನಾಗುತ್ತೆ ಅಕ್ವಾಟಿಕ್ ಎನಿಮಲ್ಸ್ ಎಲ್ಲ ಆಗುತ್ತೆ. ರೆಸ್ಪಿರೇಷನ್ ಅಕ್ವಾಟಿಕ್ ಎನಿಮಲ್ಸ್ ಎಲ್ಲ ಆಗುತ್ತಲ್ಲ ನೋಡಿ ಹೇಳ್ತೀನಿ. ಸೊ ರೆಸ್ಪಿರೇಷನ್ ಅಕ್ವಾಟಿಕ್ ಎನಿಮಲ್ಸ್ ಎಲ್ಲ ಆಗುತ್ತೆ. ಬಟ್ ಅಕ್ವಾಟಿಕ್ ಎನಿಮಲ್ಸ್ ಯಾವ ಥರ ತಗೊಳುತ್ತೆ ಹೌದಾ ನಮ್ಗೆ ಗೊತ್ತಾಗುತ್ತೆ. ರೆಸ್ಪಿರೇಷನ್ ಅಕ್ವಾಟಿಕ್ ಎನಿಮಲ್ಸ್. ನೆಕ್ಸ್ಟ್ ರೆಸ್ಪಿರೇಷನ್ ಪ್ಲಾಂಟ್ಸ್ ಎಲ್ಲ ಆಗುತ್ತೆ. ರೆಸ್ಪಿರೇಷನ್ ಪ್ಲಾಂಟ್ಸ್ ಎಲ್ಲ ಆಗುತ್ತೆ ಮತ್ತು ಎನಿಮಲ್ಸ್ ಆಗುತ್ತೆ. ಬಟ್ ರೆಸ್ಪಿರೇಷನ್ ಪ್ಲಾಂಟ್ಸ್ ನೋಡಿ ವೆರಿ ಇಂಪಾರ್ಟೆಂಟ್. ಡೇ ಟೈಮ್ ಏನು ಮಾಡುತ್ತೆ ಆಕ್ಸಿಜನ್ ಹೊರಗೆ ಬಿಡುತ್ತೆ. ಆಕ್ಸಿಜನ್ ಹೊರಗೆ ಬಿಡುತ್ತೆ ಡೇ ಟೈಮ್. ಅವಾಗ ನಾವು ಆಕ್ಸಿಜನ್ ಮಾಡ್ತೀವಿ ತೊಗೊಳ್ತೀವಿ. ಬಟ್ ನೈಟ್ ಏನು ಆಕ್ಸಿಜನ್ ತೊಗೊಂಡ್ವಾ ನೆಕ್ಸ್ಟ್ ಅದೇನು ಮಾಡುತ್ತೆ ಸೂರ್ಯ ಮೂಲಕ ಫೋಟೋಸಿಂಥಸಿಸ್ ಮಾಡ್ಕೊಡುತ್ತೆ. ಯಾವಾಗ ಡೇ ಟೈಮ್. ಸೊ ಡೇ ಟೈಮ್ ಏನು ಇಂಪಾರ್ಟೆಂಟ್ ರಿಲೀಸ್ ಏನು ಕಾರ್ಬನ್ ಡೈಆಕ್ಸೈಡ್. ಡೇ ಟೈಮ್ ರಿಲೀಸ್ ಆಫ್ ದಿ ಆಕ್ಸಿಜನ್. ಬಟ್ ನೈಟ್ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋಲ್ಲ. ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿ ಆಕ್ಸಿಜನ್ ತೊಗೊಳುತ್ತೆ. ಯಾವಾಗ ನೈಟ್ ಟೈಮ್. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿ ಆಕ್ಸಿಜನ್ನ ತೊಗೊಳುತ್ತೆ. ಯಾವಾಗ ರಾತ್ರಿ ಹೊತ್ತು. ನೋಡಿ ಡೇ ಟೈಮ್ ಏನಾಗುತ್ತೆ ಫೋಟೋಸ್ ಹೌದಾ ಫೋಟೋಸ್ ಆಗಬೇಕು ಏನಾಗಬೇಕು ಆಕ್ಸಿಜನ್ ಬಿಡುತ್ತೆ. ಆಕ್ಸಿಜನ್ ಬಿಟ್ಟು ರೆಸ್ಪಿರೇಷನ್ ಅಂದರೆ CO2 ಹೊರಗಡೆ ಹಾಕುತ್ತೆ ಹೌದಾ. ನೆಕ್ಸ್ಟ್ ನೆಟ್ ರಿಸಲ್ಟ್ ಏನು ಔಟ್ ಇಸ್ ಗಿವನ್ ಔಟ್. ಬಟ್ ನೈಟ್ ಟೈಮು CO2 ಕಾರ್ಬನ್ ಡೈಆಕ್ಸೈಡ್ ಇಸ್ ಗಿವನ್ ಔಟ್ ಹೌದಾ. ನೈಟ್ ಟೈಮ್ ಮಾಡ್ತೇವೆ ಫೋಟೋಸಿಂಥಸಿಸ್ ಆಗಲ್ಲ. ಯಾಕಂದರೆ ನೈಟ್ ಟೈಮ್ ಫೋಟೋಸಿಂಥಸಿಸ್ ಆಗಲ್ಲ ಅಂದರೆ ಅವಾಗ ಸೂರ್ಯ ಬೆಳಕಿಲ್ಲ. ಬಟ್ ನಮ್ಗೆ ಏನು ಸೂರ್ಯ ಬೆಳಕು ಬೇಕು. ಫೋಟೋಸಿಂಥಸಿಸ್ ಆಗಕ್ಕೇನು ಫೋಟೋಸಿಂಥಸಿಸ್ ಅದಕ್ಕೆ ಮೇನ್ ಇಂಪಾರ್ಟೆಂಟು ಸೂರ್ಯನ ಬೆಳಕು. ಸೊ ಸೂರ್ಯನ ಬೆಳಕು ಆಗಬೇಕಂದ್ರೆ ಫೋಟೋಸಿಂಥಸಿಸ್ ಇಂಪಾರ್ಟೆಂಟ್ ಆಯ್ತಾ. ಸೊ ಸೂರ್ಯನ ಬೆಳಕು ಇಲ್ಲದಲ್ಲಿ ಫೋಟೋಸಿಂಥಸಿಸ್ ಆಗಲ್ಲ. ಅದಕ್ಕೆ ಮಾಡ್ತೀವಿ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ರಿಲೀಸ್ ಮಾಡ್ತೀವಿ ಹೌದಾ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ. ಸೊ ನೈಟ್ ಟೈಮಲ್ಲಿ ಏನಾಗ್ತದೆ ಆಕ್ಟಿವಿಟಿ ಅಲ್ಲ. ನೈಟ್ ಟೈಮ್ ಏನೋ ಯಾವುದೇ ಥರ ಆಕ್ಸಿಜನ್ ಬಿಡಲ್ಲ.
ಯಾವ ಥರ ಫೋಟೋಸಿಂಥಸಿಸ್ ಆಗಲ್ಲ, ಅದೇ ಮಾಡ್ತೀವಿ CO2 ರಿಲೀಸ್ ಮಾಡ್ತೇವೆ. ನೈಟ್ರಸ್ ಗಂಟೆನೋ CO2 ರಿಲೀಸಸ್. ನೆಕ್ಸ್ಟ್ ನೋಡಿ ಅಕ್ವಾಟಿಕ್ ಅನಿಮಲ್ಸ್ ಮತ್ತು ಟೆರೆಸ್ಟ್ರಿಯಲ್ ಅನಿಮಲ್ಸ್ ಅಂದರೆ ನೀರಲ್ಲಿ ವಾಸಿಸುವ ಪ್ರಾಣಿಗಳು ಮತ್ತು ಭೂಮಿಯಲ್ಲಿ ವಾಸಿಸುವ ಪ್ರಾಣಿಗಳಲ್ಲಿ ಯಾವ ಥರ ಆಕ್ಸಿಜನ್ ಮಾಡ್ತೇವೆ. ಈಗ ನೀರಲ್ಲಿ ವಾಸಿಸುವ ಪ್ರಾಣಿಗಳು ಉಸಿರಾಡ್ತವೆ. ಯಾವ ಥರ ಉಸಿರಾಡ್ತವೆ ಅಂದರೆ ಈಗ ಮೇಲೆ ಉಸಿರಾಡ್ತಾ, ಗಿಲ್ಸ್ಗಳ ಮೂಲಕ ಉಸಿರಾಡ್ತಾ, ಅದೇ ಕಿವಿಗಳ ಮೂಲಕ ಉಸಿರಾಡ್ತಾ, ಯಾವ ಥರ ಉಸಿರಾಡ್ತಂದ್ರೆ ಈ ಎದರಲ್ಲಿ ಅಂದರೆ ನಾವು ನೀರಿನಲ್ಲಿ ಏನಿರ್ತದೆ, ನೀರಿನಲ್ಲಿ ಡಿಸಾಲ್ವ್ ಆಕ್ಸಿಜನ್ ಅಂತ, ನೀರಿನಲ್ಲಿ ಇರ್ತದೆ ಡಿಸಾಲ್ವ್ ಆಕ್ಸಿಜನ್, ಹೌದಾ. ವಾಟರಲ್ಲಿ ಅಂದರೆ ಡಿಸಾಲ್ವ್ ಆಕ್ಸಿಜನ್, ಡಿಸಾಲ್ವ್ ಆಕ್ಸಿಜನ್, ಹೌದಾ. ಈ ಡಿಸಾಲ್ವ್ ಆಕ್ಸಿಜನ್ ಮೀನುಗಳು ಏನು ಮಾಡ್ತಾರೆ, ಡಿಸಾಲ್ವ್ ಆಕ್ಸಿಜನ್ ತೋರುತ್ತೆ ಗಿಲ್ಸ್ ಮೂಲಕ, ಹೌದಾ. ಯಾಕಂದ್ರೆ ಅದಕ್ಕೆ ಈಗ ನೋಡಿ ನಾವು ನೋಡಿ ಎನ್ವಲ್ಸ್ ಮಾಡೋದು ಆಕ್ಸಿಜನ್ ಈಜಾಗಿ ತೊಗೊಂಡಿರ್ತೀವಿ, ಅದು ಡಿಸಾಲ್ವ್ ಆಕ್ಸಿಜನ್ ತೊಗೋಬೇಕಾ. ಅದಕ್ಕೆ ಏನು ಮಾಡ್ತಾರೆ ಅಕ್ವಾಟಿಕ್ ಅನಿಮಲ್ಸು ಹೆವಿ ಸ್ಪೀಡಲ್ಲಿ ಫಾಸ್ಟಾಗಿ ಮೂವ್ಮೆಂಟ್ ಆಗುತ್ತೆ ಇದರಲ್ಲಿ ಅಕ್ವಾಟಿಕ್ ಅನಿಮಲ್ಸಲ್ಲಿ. ಬಟ್ ಟೆರೆಸ್ಟ್ರಿಯಲ್ ಅನಿಮಲ್ಸ್ ನಾರ್ಮಲ್ ಆಗಿ, ಯಾಕಂದ್ರೆ ಆಕ್ಸಿಜನ್ ಸಿಗ್ತಾ ನಮಗೆ ಸೌಂಡಲ್ಲಿ ಸಿಗ್ತಾ. ಸೊ ಏನು ಅಕ್ವಾಟಿಕ್ ಅನಿಮಲ್ಸ್ ಯಾವ ಥರ ಡಿಸಾಲ್ವ್ ಆಕ್ಸಿಜನ್, ನಾವು ನಾರ್ಮಲ್ ಆಕ್ಸಿಜನ್ ತೊಗೊಳ್ತೀವಿ, ಏರಲ್ಲಿರೋದು ಆಕ್ಸಿಜನ್ ತೊಗೋತೀವಿ. ನೆಕ್ಸ್ಟ್ ಅಕ್ವಾಟಿಕ್ ಅನಿಮಲ್ಸ್ ನಮ್ಗಿಂತ ಆಕ್ಸಿಜನ್ ತೊಗೋದು ಅನ್ನೋದು ಸ್ಪೀಡ್ ಇರ್ತೇವೆ ನಾವು, ಫಾಸ್ಟರ್ ದೆನ್ ಟೆರೆಸ್ಟ್ರಿಯಲ್ ಅನಿಮಲ್ಸ್. ಯಾಕೆಂದರೆ ಅಕ್ವಾಟಿಕ್ ಅನಿಮಲ್ಸು ಟೆರೆಸ್ಟ್ರಿಯಲ್ ಅನಿಮಲ್ಸ್ಗಿಂತ ಏನೋ ಬೀಡ್ಸ್ ಅಂದರೆ ಎನರ್ಜಿ ಆಕ್ಸಿಜನ್ ತೊಗೊಳ್ತಾರ. ಯಾಕೆ ಫಾಸ್ಟ್ ಇರ್ತಂದರೆ ಅವು ಯಾವ ಆಕ್ಸಿಜನ್ ತೊಗೋಬೇಕಂದ್ರೆ ಡಿಸಾಲ್ವ್ ಆಕ್ಸಿಜನ್ ತೊಗೋಬೇಕು, ಅದು ಡಿಸಾಲ್ವ್ ಆಕ್ಸಿಜನ್. ನೋಡಿ aquatic organs uses dissolved oxygen in water, so its rates of breathing is faster than terrestrial organisms. ಅಂದರೆ ಅದು ಬ್ರೀತಿಂಗ್ ಏನು ಟೆರೆಸ್ಟ್ರಿಯಲ್ ಆರ್ಗನ್ಸ್ಗಿಂತ ತುಂಬ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರ್ತಾರೆ, ಅಕ್ವಾಟಿಕ್ ಆರ್ಗನ್ಸು ಡಿಸಾಲ್ವ್ ಆಕ್ಸಿಜನ್ ತಗೊಳುತ್ತೆ. ಸೊ ಇವತ್ತು ನಾವೆಲ್ಲ ಏನು ನೋಡಿದ್ವಿ, ರೆಸ್ಪಿರೇಷನ್ ಪ್ಲಾಂಟ್ಸ್, ರೆಸ್ಪಿರೇಷನ್ ಹ್ಯೂಮನ್ ಬೀಯಿಂಗ್ಸ್, ರೆಸ್ಪಿರೇಷನ್ ಅಕ್ವಾಟಿಕ್ ಅನಿಮಲ್ಸ್ ಎಲ್ಲ ನೋಡಿದ್ವಾ. ಸೊ ಇವತ್ತು ಈ ಚಾಪ್ಟರ್ ನಾವು ಮುಗಿಸ್ತೀವಿ. ರಾಮ್ ರಾಮ್, ಥ್ಯಾಂಕ್ ಯು.